ವೆಲ್ಕಮ್ ಟು ಸಂತೋಷ್ ಆರ್ಟ್ ಫೌಂಡೇಶನ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿಠಲ್ ಸರ್, ನಿರ್ದೇಶಕರು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ ಹಾಗೂ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಕೂಡ ಹೌದು. ಸ್ನೇಹಿತರೆ ನೋಡಿರಿ, ನಾವು ಪ್ರತಿದಿನ ಪ್ರತಿಯೊಂದು ಟಾಪಿಕ್ನ ಕೂಡ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀವಿ. ಭೂಗೋಳಶಾಸ್ತ್ರದಲ್ಲಿ ಹಲವಾರು ಏನಪ್ಪ ಅಂದರೆ ಹೊಸ ವಿಚಾರಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ತಮ್ಮ ಪ್ರೋತ್ಸಾಹ ಕೂಡ ಚೆನ್ನಾಗಿ ಆಗ್ತಾ ಇದೆ. ಪ್ರತಿದಿನ ವಿದ್ಯಾರ್ಥಿಗಳ ಒಂದು ಕುತೂಹಲತೆ ಕೂಡ ಜಾಸ್ತಿ ಆಗ್ತಿದೆ. ಸೊ ಹೀಗೆ ಇದು ಮುಂದುವರಿಲಿ. ಸೊ ಈ ಒಂದು ಕುತೂಹಲ ಕೊನೆಯವರೆಗೂ ಇರಲಿ. ಸೊ ಆ ಕೊನೆಯವರೆಗಿದ್ದಾಗ ಮಾತ್ರ ನೀವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅಂತ ಹೇಳ್ತಾ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 3 ಕ್ಲಾಸಸ್ಗಳನ್ನು ನಮ್ಮ ಸಹ ಶಿಕ್ಷಕರನ್ನು ತೆಗೆದುಕೊಂಡಿದ್ದಾರೆ. ಸೊ ಅದರ ಜೊತೆಗೆ ಈವ್ನಿಂಗು 2 ಕ್ಲಾಸ್ಗಳು ಕೂಡ ನಡೀತಾ ಇದ್ದಾವೆ. ಈಗ ನಮ್ಮ ಒಂದು ಸರದಿ ಅದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಹಲವಾರು ಟಾಪಿಕ್ಗಳ ಬಗ್ಗೆ ನಾವು ಜಿಯೋಮಾರ್ಫಾಲಜಿಯಲ್ಲಿ ನೋಡ್ತಾ ಬಂದಿದ್ವಿ, ಹೌದಾನೆ? ಸೊ ಅದರಲ್ಲಿ ಆ ಭೂಮಿಯ ಒಂದು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳು ಅಂತೇಳಿ ಕರಿತೀವಿ. ಇಂಟ್ರೆಸ್ಟಿವ್ ಆ್ಯಂಡ್ ಎಕ್ಸ್ಟ್ರೆಸಿವ್ ಪವರ್ಸ್ ಅಂತೇಳಿ ಕರಿತೀವಿ, ಹೌದಾನೆ? ಸೊ ಈಗ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳನ್ನು ನೋಡಿದಾಗ ಪ್ರಮುಖವಾಗಿ 2 ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾವುದಪ್ಪ ಅಂತಂದರೆ ಒಂದು ಜ್ವಾಲಾಮುಖಿಗಳು, ವಾಲ್ಕೆನೋಸ್ ಅಂತ ಹೇಳಿ ಕರಿತೀವಿ, ಹೌದಾನೆ? ಸೊ ಇನ್ನೊಂದು ಯಾವುದಪ್ಪ ಅಂತಂದರೆ ಅರ್ತ್ ಕ್ವಿಕ್, ಭೂಕಂಪನ ಅಂತೇಳಿ ಕರಿತೀವಿ. ಯಾವುದ್ರಿ? ಭೂಕಂಪನ ಅಥವಾ ಅರ್ತ್ ಕ್ವಿಕ್ ಅಂತೇಳಿ ಕರಿತೀವಿ. ಭೂಕಂಪನ ಅಥವಾ ಅರ್ತ್ ಕ್ವಿಕ್ ಅಂತೇಳಿ ಕರಿತೀವಿ. ಏನು ಸರ ಭೂಕಂಪನ ಅಂತಂದ್ರೆ? ನೋಡಿ, ಜ್ವಾಲಾಮುಖಿಗಳು ಅಂತಂದ್ರೆ ಏನು ಗೊತ್ತಾಗಿದೆ ನೀನು ನಮಗೆ? ಜ್ವಾಲಾಮುಖಿಗಳೆಂದರೇನು, ಜ್ವಾಲಾಮುಖಿಗಳ ಉಗಮಕ್ಕೆ ಕಾರಣಗಳೇನು, ಹೌದಾ? ಸೊ ಅವುಗಳ ವಿಧಗಳ್ಯಾವು, ಆ ಜ್ವಾಲಾಮುಖಿಗಳಿಂದ ಯಾವ ಒಂದು ಭೂಸ್ವರೂಪಗಳು ನಿರ್ಮಾಣ ಆಗ್ತಿದ್ದಾವೆ ಅಂತಕ್ಕಂಥ ಎಲ್ಲ ಏನಪ್ಪ ಅಂತಂದರೆ ವಿಧಗಳನ್ನು ನೋಡ್ತಾ ಹೋಗಿದ್ವಿ, ಕಾರಣಗಳನ್ನು ನೋಡ್ತಾ ಹೋದ್ವಿ. ಅದರ ಜೊತೆಗೇ ರಿಂಗ್ ಆಫ್ ಫೈರ್ ಅಂತಂದ್ರೆ ಏನು, ಸೀಮೌಂಟ್ಸ್ ಅಂದರೆ ಏನು, ಗುಯೇಟ್ಸ್ಗಳಂತಂದ್ರೇನು, ಯಾವ ರೀತಿ ಜ್ವಾಲಾಮುಖಿಗಳ ದ್ವೀಪಗಳು ನಿರ್ಮಾಣ ಆಗ್ತಿದ್ದಾವೆ. ಸೊ ಇಂಡೋನೇಷ್ಯಾ, ಜಪಾನ್ ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ, ಹೌದಾನೆ? ಸೊ ಈ ರೀತಿಯ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಭೂಕಂಪನ ಅಂಥೇಳಿ ಕರಿತೀವಿ. ಇದು ಕೂಡ ಭೂಮಿಯ ಒಂದು ಆಂತರಿಕ ಶಕ್ತಿ. ಏನ್ರಿ? ಭೂಮಿಯ ಒಂದು ಆಂತರಿಕ ಶಕ್ತಿ ಅಂದರೆ ಭೂಮಿಯ ಅಂತರಾಳದಲ್ಲಿದೆ, ಆದರೆ ಭೂಮಿಯ ಹೊರಭಾಗದಲ್ಲಿ ಏನು ಮಾಡುತ್ತೆ ಅಂತಂದರೆ ಸೊ ಭೂಸ್ವರೂಪಗಳನ್ನು ನಿರ್ಮಾಣ ಮಾಡುತ್ತಾ, ಅದಕ್ಕೆ ಅರ್ತ್ ಕ್ವಿಕ್ ಅಂತೇಳಿ ಕರಿತೀವಿ. ಅರ್ತ್ ಕ್ವಿಕ್ ಅಂತೇಳಿ ಕರಿತೀವಿ. ಸೊ ಈ ಅರ್ತ್ ಕ್ವಿಕ್ ಅಂತಕ್ಕಂಥ ಪದ ಏನನ್ನ ಸೂಚಿಸ್ತೈತೆ ಅಂತಂದರೆ ಟು ಶೇಕ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತಾ. ಟು ಶೇಕ್ ಅಂತಕ್ಕಂಥ ಅರ್ಥವನ್ನು ಕೊಡ್ತೈತಿ. ಏನು ಸರ ಟು ಶೇಕ್ ಅಂತಂದರೆ? ಸೊ ಅಲುಗಾಡು. ಏನು? ಅಲುಗಾಡು. ಟು ಶೇಕ್ ಅಂದ್ರೆ ಏನ್ರಿ? ಅಲುಗಾಡು ಅಥವಾ ಕಂಪಿಸು ಅಂತಕ್ಕಂಥ ಅರ್ಥವನ್ನು ಕೊಡುತ್ತಾ. ಅಲುಗಾಡು ಅಥವಾ ಕಂಪಿಸು ಅಂತಕ್ಕಂಥ ಅರ್ಥವನ್ನು ಕೊಡ್ತೈತೆ. ನೋಡಿ, ಟು ಶೇಕ್ ಅಂತಂದ್ರೆ ಏನ್ರಿ? ಅಲುಗಾಡು ಅಥವಾ ಕಂಪಿಸು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಅಂದರೆ ಈ ಒಂದು ಭೂಕಂಪನ ಅಂದರೆ ಎಲ್ರಿಗೂ ಕೂಡ ಅನುಭವ ಆಗಿರಬಹುದು, ಬಹಳ ಜನಕ್ಕೆ ಅನುಭವ ಆಗಿದೆ. ಸೊ ಭೂಕಂಪನ ಆದಾಗ ಎಲ್ಲರೂ ಕೂಡ ಏನಪ್ಪ ಅಂದರೆ ಮನೆಗಳು ನಡುಗಿದ ಹಾಗೆ ನಮಗೆ ಕಂಡು ಬರ್ತವೆ. ಅದೇ ರೀತಿ ಹೊರಗಡೆ ಇರ್ತಕ್ಕಂಥ ವಸ್ತುಗಳು ಅಥವಾ ನಮ್ಮ ಸಮೀಪದಲ್ಲಿರ್ತಕ್ಕಂಥ ವಸ್ತುಗಳು ಅಲುಗಾಡಿದ ಹಾಗೆ ಗೋಚರ ಆಗ್ತವೆ. ಸೊ ಭೂಮಿಯೇ ಒಂದು ರೀತಿ ಬುಡಮೇಲಾಗಿರ್ತಕ್ಕಂತಹ ಒಂದು ಸನ್ನಿವೇಶ ನಮ್ಮ ಕಣ್ಣಿಗೆ ಎದುರಿಗೆ ಬರುತ್ತೆ. ಸರ್, ಹಾಗಾದರೆ ಭೂಕಂಪನ ಯಾಕೆ ಸಂಭವಿಸ್ತೈತಿ? ಭೂಮಿಯನ್ನು ಯಾರಾದರೂ ಅಲುಗಾಡಿಸ್ತಾರಾ? ಅಥವಾ ಸೊ ಭೂಮಿಯಿಂದ ಅಥವಾ ಭೂಮಿ ಅಂತರಾಳದಲ್ಲಿ ಯಾವ್ಯಾವ ಒಂದು ಕ್ರಿಯೆಗಳು ನಡೀತವೆ? ಹಾಗಾದರೆ ಭೂಕಂಪನಗಳು ಯಾಕೆ ಸಂಭವಿಸ್ತವೆ ಎಲ್ಲವನ್ನು ಕೂಡ ಇವತ್ತು ನಾನು ನೋಡ್ತಾ ಹೋಗೋಣ. ಹೆಸರಲ್ಲಿದೆ ಟು ಶೇಕ್. ಅಂದರೆ ಭೂಮಿಯ ಅಂತರಾಳದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಅಲೆ ನಿರ್ಮಾಣ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಅಂತ ಹೇಳ್ತಾ ಆಮೇಲೆ. ಸೊ ಯಾವುದೋ ಒಂದು ಅಲೆ ನಿರ್ಮಾಣ ಆಗುತ್ತಾ. ಈ ಅಲೆ ಏನು ಮಾಡ್ತೈತಪ್ಪ ಅಂತಂದರೆ ಭೂಮಿಯ ಒಂದು ಮೇಲ್ಪದರವನ್ನು ಏನು ಮಾಡುತ್ತಾ? ಅಲುಗಾಡಿಸುತ್ತದೆ ಅಥವಾ ಕಂಪಿಸುತ್ತದೆ. ಸೊ ಭೂಮಿಯ ಅಂತರಾಳ ಇರ್ತಕ್ಕಂತಹ ಒಂದು ಅಲೆ ಪದರಿನಲ್ಲಿ ಏನಾಗುತ್ತಾ? ಅಲೆಗಳು ನಿರ್ಮಾಣ ಆಗ್ತವೆ. ಆ ಅಲೆಗಳ ಒಂದು ಕಾರ್ಯದಿಂದ ಭೂಮಿಯ ಮೇಲ್ಪದರದಲ್ಲಿ ಸೊ ಏನಾಗುತ್ತಾ? ಭೂಮಿ ಕಂಪಿಸಿದ ಅನುಭವ ಆಗುತ್ತಾ. ಸೊ ಅದನ್ನು ನಾವು ಎಂತ ಕರಿತೀವಿ ಅಂದರೆ ಭೂಕಂಪನ ಅಂಥೇಳಿ ಕರಿತೀವಿ. ಏನು ಕರಿತೀವಿ? ಭೂಕಂಪನ ಅಂದರೆ ಭೂಮಿಯ ಅಂತರಾಳದಲ್ಲಿರುವ ಸೊ ಪದರುಗಳು, ಭೂಮಿಯ ಒಳಗಡೆ ಇರ್ತಕ್ಕಂಥ ಪದರುಗಳಲ್ಲಿ ಏನಾಗುತ್ತಾ? ಸೊ ಅಲೆಗಳು ನಿರ್ಮಾಣ ಆಗ್ತವೆ. ಯಾವ ನಿರ್ಮಾಣ ಆಗ್ತವೆ? ಅಲೆಗಳು ನಿರ್ಮಾಣ ಆಗ್ತವೆ.
ಸೊ ಈ ಅಲೆಗಳ ಪರಿಣಾಮದಿಂದ ಭೂಮಿಯ ಮೇಲ್ಪದರದಲ್ಲಿ ಏನಾಗುತ್ತಪ್ಪ ಅಂತಂದರೆ ಕಂಪನಗಳು ಉಂಟಾಗ್ತವೆ. ಸೊ ಹೀಗಾಗಿ ಇದನ್ನು ನಾವು ಭೂಕಂಪನ ಅಂತೇಳಿ ಕರಿತೀವಿ. ಏನು ಕರಿತೀವಿ? ಭೂಕಂಪನ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಭೂಕಂಪನಗಳು ಸಂಭವಿಸಲಿಕ್ಕೆ ಮುಖ್ಯ ಕಾರಣಗಳೇನು? ಭೂಕಂಪನ ಸಂಭವಿಸಲಿಕ್ಕೆ ಮುಖ್ಯ ಕಾರಣಗಳೇನು ಅಂತ ನೋಡೋದಾದರೆ, ಭೂಕಂಪನಗಳು ಸಂಭವಿಸಲಿಕ್ಕೆ ಮುಖ್ಯ ಕಾರಣವನ್ನು ನೋಡೋದಾದರೆ, ಓಕೆ, ಭೂಕಂಪನ ಸಂಭವಿಸಲಿಕ್ಕೆ ಮುಖ್ಯ ಕಾರಣಗಳೇನು ಸರ್? ಓಕೆ, ಸೊ ಮುಖ್ಯ ಕಾರಣಗಳು, ಭೂಕಂಪನ ಸಂಭವಿಸಲು ಮುಖ್ಯ ಕಾರಣಗಳು. ಓಕೆ, ಮುಖ್ಯ ಕಾರಣಗಳು ಸರ್ ಏನೇನು ರೀಸನ್ಸ್ ಇದ್ದಾವೆ? ಯಾಕೆ ಭೂಕಂಪನ ಸಂಭವಿಸುತ್ತಾ? ನೋಡಿ, ಎಲ್ಲ ಪ್ರದೇಶದಲ್ಲೂ ಕೂಡ ಭೂಕಂಪನ ಸಂಭವಿಸಲ್ಲ. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಭೂಕಂಪನಗಳಾಗ್ತವೆ. ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ರಿ ನೀವು, ಈ ಒಂದು ನಮ್ಮ ಹಿಮಾಲಯನ್ ಬೆಲ್ಟ್ ಏನಿದೆ, ಹಿಮಾಲಯ ಪರ್ವತ ಶ್ರೇಣಿ ಏನಿದೆ, ಆ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಭೂಕಂಪನಗಳು ಸಂಭವಿಸ್ತವೆ. ಅಂದರೆ ಯಾವಾಗಲೂ ಕೂಡ ಪದೇ 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 ಭೂಕಂಪನಗಳಾಗ್ತವೆ. ಯಾಕೆ ಅಲ್ಲೇ ಅಧಿಕ ಭೂಕಂಪನಗಳಾಗ್ತವೆ? ಒಂದು ರೀಸನ್ ಬೇಕು ತಾನೆ. ಆದರೆ ದಕ್ಷಿಣ ಭಾರತದಲ್ಲಿ ಭೂಕಂಪನಗಳು ಸಂಭವಿಸಲ್ಲ. ಯಾಕೆ? ಎಲ್ಲದೂ ಕೂಡ ಕೆಲವೊಂದಿಷ್ಟು ರೀಸನ್ಗಳಿದ್ದಾವೆ. ಆ ಒಂದು ರೀಸನ್ ತಿಳಿತಾ ಹೋಗೋಣ. ಇಲ್ಲಿ ಭೂಕಂಪನಕ್ಕೆ ಕಾರಣಗಳು ಅಂತ ಬಂದಾಗ ಎರಡು ರೀತಿಯ ಕಾರಣಗಳನ್ನು ನೋಡ್ತೀವಿ. ಭೂಕಂಪನಕ್ಕೆ ಎಷ್ಟು ರೀತಿಯ ಕಾರಣ ನೋಡ್ತೀವಿ ರೀ? ಎರಡು ರೀತಿಯ ಕಾರಣಗಳು ನೋಡ್ತೀವಿ. ಏನು? ಒಂದು ಸ್ವಾಭಾವಿಕ ಕಾರಣಗಳು ಅಥವಾ ಪ್ರಾಕೃತಿಕ ಕಾರಣಗಳು ಅಂತೇಳಿ ಕರಿತೀವಿ. ಸ್ವಾಭಾವಿಕ ಅಥವಾ ಪ್ರಾಕೃತಿಕ ಕಾರಣಗಳು, ಪ್ರಾಕೃತಿಕ ಕಾರಣಗಳು ಅಂತೇಳಿ ಕರಿತೀವಿ. ಎರಡನೇದು ಮಾನವ ನಿರ್ಮಿತ ಕಾರಣಗಳು. ನೋಡ್ರಿ, ಮಾನವ ನಿರ್ಮಿತ ಕಾರಣಗಳು. ಓಕೆ, ಸೊ ಭೂಕಂಪನಕ್ಕೆ ಕಾರಣಗಳನ್ನು ನೋಡೋದಾದರೆ ಒಂದು ಏನಪ್ಪ ಅಂತಂದರೆ ಸ್ವಾಭಾವಿಕ ಕಾರಣಗಳು, ಇನ್ನೊಂದು ಮಾನವ ನಿರ್ಮಿತ ಕಾರಣಗಳು. ಸ್ವಾಭಾವಿಕ ಕಾರಣಗಳಂತಂದರೆ ಏನು? ಇಲ್ಲಿ ಸ್ವಾಭಾವಿಕ ಕಾರಣಗಳಂತ ಬಂದಾಗ ನಮಗೆ ನಿನ್ನೆ ಒಂದು ಸಿದ್ಧಾಂತ ಹೇಳಿದ್ದೆ ನಾನು ನಿಮಗೆ. ಓಕೆ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಗ್ಗೆ ಮಾತಾಡ್ತಿದ್ದೆ, ಅಥವಾ ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಥಿಯರಿ ಬಗ್ಗೆ ಮಾತಾಡ್ತಿದ್ದೆ. ಪ್ಲೇಟ್ ಟೆಕ್ಟಾನಿಕ್ ಮೂಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೆ. ಅಂದರೆ ಭೂಫಲಕಗಳ ಚಲನೆ ಅಂತಕ್ಕಂಥದ್ದು. ಯಾವುದ್ರಿ? ಭೂಫಲಕಗಳ ಅಥವಾ ಭೂಫಲಕಗಳ ಚಲನೆ. ಸೊ ಭೂಫಲಕಗಳ ಚಲನೆ ಅಂಥೇಳಿ ಕರಿತೀವಿ. ಸೊ ಭೂಫಲಕಗಳ ಚಲನೆ ಅಂತ ಬಂದಾಗ ಭೂಫಲಕಗಳಲ್ಲಿ 3 ವಿಧದ ಚಲನೆಯನ್ನು ಕಾಣ್ತೀವಿ. ಎಷ್ಟು ವಿಧದ ಚಲನೆ ಕಾಣ್ತೀವಿ? 3 ವಿಧದ ಚಲನೆಯನ್ನು ಕಾಣ್ತೀವಿ. ಯಾವ್ಯಾವು? ಒಂದು, ಭೂಫಲಕಗಳಲ್ಲಿ 3 ವಿಧದ ಚಲನೆಯನ್ನು ಕಾಣ್ತೀವಿ. ಯಾವ್ಯಾವ್ರಿ? ಒಂದು ಏನಪ್ಪ ಅಂದರೆ ಕನ್ವರ್ಜೆಂಟ್ ಮೂಮೆಂಟ್ ಅಂತೇಳಿ ಕರಿತೀವಿ. ಕನ್ವರ್ಜೆಂಟ್ ಮೂಮೆಂಟ್ ನಿನ್ನೆ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ ಇದನ್ನು. ಓಕೆ, ಕನ್ವರ್ಜೆಂಟ್ ಮೂಮೆಂಟ್ ಅಂತೇಳಿ ಕರಿತೀವಿ. ಎರಡನೇದ್ದು ಡೈವರ್ಜೆಂಟ್ ಮೂಮೆಂಟ್. ಮೂಮೆಂಟ್ ಸರ್ ಏನು ಸರ್ ಕನ್ನಡದಲ್ಲಿ ಹೇಳ್ತಿಲ್ಲ? ಇದನ್ನು ಅತಿ ಹೆಚ್ಚಾಗಿ ನೀವು ಇಂಥ ಪದಗಳನ್ನು ಇಂಗ್ಲೀಷಲ್ಲಿ ನೆನಪಿಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಕನ್ನಡದಲ್ಲಿ ವಿವಿಧ ಅರ್ಥಗಳು ಬರೋ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಯಾವ ಪದವನ್ನು ಬಳಕೆ ಮಾಡ್ತಾನೋ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಒಮ್ಮುಖ ಚಲನೆ, ವಿಮುಖ ಚಲನೆ ಅಂತ ಕರೀತಾರೆ. ಒಬ್ಬೊಬ್ಬರು ಏನಕ್ಕೆ ಅಂದರೆ ಬೇರೆ 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 ಪದಗಳನ್ನು ಯೂಸ್ ಮಾಡ್ತಾರೆ. ಆದರೆ ಕನ್ವರ್ಜೆಂಟ್, ಡೈವರ್ಜೆಂಟ್ ಮತ್ತು ಟ್ರಾನ್ಸ್ಫಾರ್ಮಿಂಗ್ ಅಂತೇಳಿ ಕರಿತೀವಿ. ಟ್ರಾನ್ಸ್ಫಾರ್ಮಿಂಗ್ ಅಥವಾ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅಂದರೆ ಸೊ ಏನಾಗುತ್ತೆ ಅಂದರೆ 3 ರೀತಿಯ ಚಲನೆಗಳನ್ನು ಕಾಣ್ತೀವಿ. ಒಂದು ಕನ್ವರ್ಜೆಂಟ್ ಮೂಮೆಂಟ್, ಅಂದರೆ ಭೂಕಂಪನಗಳು ಸಂಭವಿಸಲಿಕ್ಕೆ ಒಂದು ಮುಖ್ಯ ಸ್ವಾಭಾವಿಕ ಕಾರಣ ಅಂತಂದರೆ ಭೂಫಲಕಗಳ ಚಲನೆ. ಭೂಫಲಕಗಳು ಯಾವಾಗ ಚಲಿಸ್ತಾವೋ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಭೂಕಂಪನ ಉಂಟಾಗುತ್ತೆ. ಏನು ಸರ? 2 ಭೂಫಲಕಗಳಿದಾವೆ. ಈಗ ಸಾಗರದ ಭೂಫಲಕ ಆಗಿರ್ಬೋದು ಅಥವಾ ಭೂಮಿಯ ಭೂಫಲಕ ಆಗಿರ್ಬೋದು. ಸಾಗರದ ಭೂಫಲಕ ಅಥವಾ ಭೂಮಿಯ ಭೂಫಲಕ ಯಾವುದಾದ್ರೂ ಆಗಿರ್ಬೋದು. ಸೊ 2 ಭೂಫಲಕಗಳು ಒಂದನ್ನೊಂದು ಆಕರ್ಷಣೀಯ ರೀತಿಯಲ್ಲಿ, ಅಂದರೆ ಒಂದಕ್ಕೊಂದು ಸಂಧಿಸುವ ಹಾಗೆ ಚಲಿಸಿದರೆ ಇದನ್ನೇಂತ ಕರಿತೀವಿ ನಾವು? ಕನ್ವರ್ಜೆನ್ಸ್ ಮೂಮೆಂಟ್ ಅಂತೇಳಿ ಕರಿತೀವಿ. ಕನ್ವರ್ಜೆಂಟ್ ಮೂಮೆಂಟ್ ಅಂದರೆ ಒಂದನ್ನೊಂದು ಸಂಧಿಸ್ತಕ್ಕಂಥ ಪ್ರದೇಶ. ಸೊ ಯಾವಾಗ ಒಂದಕ್ಕೊಂದು ಡಿಕ್ಕಿ ಹೊಡಿತಾವೋ ಆಗೇನಾಗತ್ತಪ್ಪ ಅಂತಂದರೆ ಈ ಪ್ರದೇಶದಲ್ಲಿ ಭೂಫಲಕಗಳಲ್ಲಿ ಏನಾಗುತ್ತೆ? ಚಲನೆ ಅಂದರೆ ಅಲೆಗಳು ನಿರ್ಮಾಣ ಆಗ್ತವೆ. ಯಾವಾಗ ಒಂದು ಭೂಪ್ರದೇಶ ಇನ್ನೊಂದು ಪ್ರದೇಶ ಡಿಕ್ಕಿ ಹೊಡಿತೈತೋ ಸೊ ಅಲ್ಲೇನಾಗತ್ತಪ್ಪ ಅಂತಂದರೆ ಆ ಭೂಫಲಕಗಳಲ್ಲಿ ಪದರುಗಳಲ್ಲಿ ಕಂಪನ ಉಂಟಾಗತ್ತ. ಈ ಕಂಪನದಿಂದ ಭೂಮಿಯ ಮೇಲ್ಭಾಗದಲ್ಲಿ ಭೂಕಂಪನ ಸಂಭವಿಸ್ತತಿ. ಓಕೆ, ಅಲೆಗಳ ನಿರ್ಮಾಣದಿಂದ ಭೂಕಂಪನ ಸಂಭವಿಸುತ್ತೆ. ಅಂದರೆ ಭೂಫಲಕಗಳ ಕನ್ವರ್ಜೆಂಟ್ ಮೂವ್ಮೆಂಟ್ಲು ಕೂಡ ನಮ್ಮ ಭೂಕಂಪನ ಸಂಭವಿಸ್ತವೆ ಅಂತಕ್ಕಂಥದ್ದು. ಇನ್ನು ಎರಡನೇದು ಯಾವಾಗಪ್ಪ ಅಂತಂದರೆ ಡೈವರ್ಜೆಂಟ್ ಮೂವ್ಮೆಂಟ್ ಅಂತೇಳಿ ಕರಿತೀವಿ. ಯಾವುದ್ರಿ? ಡೈವರ್ಜೆಂಟ್ ಮೂವ್ಮೆಂಟ್. ಏನು ಸರ್ ಡೈವರ್ಜೆಂಟ್ ಮೂವ್ಮೆಂಟ್ ಅಂತಂದರೆ? ಡೈವರ್ಜೆಂಟ್ ಮೂವ್ಮೆಂಟ್ ಅಂದರೆ ಏನು?
ಸೊ ನಾವು ಡೈವರ್ಜೆಂಟ್ ಮೂಮೆಂಟ್ ಅಂತ ನೋಡಿದಾಗ ಈಗೊಂದು ಭೂಫಲಕ ಇದೆ, ವಿಶಾಲವಾಗಿರ್ತಕ್ಕಂಥ ಭೂಫಲಕ ಇದೆ. ಸೊ ಈ ಭೂಫಲಕ ಏನಾಗುತ್ತೆ ಬಂದರೆ ಯಾವುದೋ ಒಂದು ಪ್ರದೇಶದಲ್ಲಿ ಕಟ್ ಆಗುತ್ತೆ. ಓಕೆನಾ, ಭೂಫಲಕ ಕ್ರಸ್ಟ್ ಭಾಗ ಕಟ್ ಆಗುತ್ತೆ. ಕಟ್ಟಾಗಿ ಈ ಎರಡೂ ಭಾಗಗಳು ಸಪ್ರೇಟ್ ಆಗ್ತವೆ, ಚಲನೆಯನ್ನು ಮಾಡ್ತವೆ, ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಸಪ್ರೇಟ್ ಆಗ್ತವೆ. ಸೊ ಯಾವಾಗ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಬಿಟ್ಟು ಮೂಮೆಂಟ್ ಆಗ್ತಿರ್ತಾವೋ, ಸೊ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಪದರುಗಳಲ್ಲಿ ಸೊ ಏನಾಗಿರ್ತೈತಿ, ಬಿರುಕು ಬಿಟ್ಟಿರ್ತಕ್ಕಂಥ ಪದರುಗಳಲ್ಲಿ ಇಲ್ಲಿ ಪದರುಗಳು ಸಡಿಲಗೊಳ್ತವೆ. ಈ ಪದರುಗಳಲ್ಲಿ ಅಲೆಗಳು ನಿರ್ಮಾಣ ಆಯ್ತಪ್ಪ ಅಂತಂದ್ರೆ ಇದರ ಮೇಲ್ಭಾಗದಲ್ಲಿ ಏನಾಗುತ್ತಾ, ಸೊ ನಮಗೆ ಭೂಕಂಪನ ಸಂಭವಿಸುತ್ತಾ ಅಂತೇಳಿ ಕರಿತೀವಿ. ಮೇಲ್ಭಾಗದಲ್ಲಿ ಭೂಕಂಪನ ಸಂಭವಿಸುತ್ತಾ ಅಂತೇಳಿ ಕರಿತೀವಿ. ಅಂದರೆ ಡಿವರ್ಸ್ ಅಂತೇಳಿ ಕರಿತೀವಿ. ಡೈವರ್ಸ್ ಆಗೋದು, ಡೈವರ್ಸ್ಮೆಂಟ್ ಒಂದೊಂದು ಬಿಟ್ಟು ದೂರ ಹೋಗೋದು. ನೀವು ಕೇಳಿರ್ಬೋದು ಎಷ್ಟೋ ಮದುವೆಗಳು ಡೈವರ್ಸ್ ಆಗಿದಾವೆ ಅಂತ. ಹೌದು, ಡೈವರ್ಸ್ ಅಂದರೆ ಏನು, ನೀನೊಂದು ತೀರ ನಾನೊಂದು ತೀರ, ಅಂದರೆ ಬಿಟ್ಟು ದೂರ ಹೋಗ್ತಕ್ಕಂಥದ್ದನ್ನು ಡೈವರ್ಜೆಂಟ್ ಮೂಮೆಂಟ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಡೈವರ್ಜೆಂಟ್ ಮೂಮೆಂಟ್ ಆಯ್ತಪ್ಪ ಅಂತಂದರೆ ಆ ಒಂದು ಪದರುಗಳಲ್ಲಿ ಬಿರುಕು. ಫಾರ್ ಎಕ್ಸಾಂಪಲ್ ನೀವೊಂದು ಏನಪ್ಪ ಅಂದರೆ ಬಿಸ್ಕಿಟ್ ನೋಡಿರ್ಬೋದು, ಮಾರಿಗೋಲ್ಡ್ ಬಿಸ್ಕಿಟ್ ನೋಡಿದಿರಿ. ಪಾರ್ಲೆ ಬಿಸ್ಕಿಟ್ ಅಲ್ಲ, ಪಾರ್ಲೆ ಬಿಸ್ಕಿಟ್ಗೂ ಮತ್ತು ಮಾರಿಗೋಲ್ಡ್ ಬಿಸ್ಕಿಟ್ಗೂ ಒಂದು ವ್ಯತ್ಯಾಸ ಇದೆ. ಒಂದು ಟೀ ಕಪ್ಪಲ್ಲಿ ಹೋಗಂಗಿಲ್ಲ, ಯಾವುದು ಮಾರಿಗೋಲ್ಡ್. ಇನ್ನೊಂದು ಟೀ ಕಪ್ಪಲ್ಲಿ ಹೋದರೆ ವಾಪಸ್ ಬರೋಂಗಿಲ್ಲ, ಅದು ಪಾರ್ಲೆ. ಓಕೆ, ಎರಡಕ್ಕೂ ವ್ಯತ್ಯಾಸ ಇದೆ. ಆದರೆ ನಮಗೆ ಬೇಕಾಗಿರೋದು ಮಾರಿಗೋಲ್ಡ್. ನೀವೆಲ್ಲ ತಿಂದಿರಾ ಅಂತ ಅನ್ಕೊಂಡಿದ್ದೀನಿ. ಆ ಮಾರಿಗೋಲ್ಡ್ ಬಿಸ್ಕಿಟ್ ನಾವೇನು ಕಟ್ ಮಾಡಿದೀವಿ ಅಂತಂದರೆ ಮಧ್ಯದಲ್ಲಿರ್ತಕ್ಕಂಥ ಲೇಯರ್ಸ್ಗಳು ಏನಕ್ಕ ಅಂತಾರೆ, ಸಡಿಲಗೊಳ್ತಾ. ಹೌದಾ? ಸೊ ಇಫ್ ಸಪೋಸ್ ಏನಾದರೂ ನೀವು ತಿಂದಿಲ್ಲ ಅಂತಂದರೆ ಇವತ್ತು ಹೋಗಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಬಂದು ಮುರಿದು ನೋಡಿರಿ, ಅರ್ಥ ಆಗುತ್ತೆ ನಿಮಗೆ. ಓಕೆ, ಸೊ ಈ ಮಾರಿಗೋಲ್ಡ್ ಬಿಸ್ಕಿಟನ್ನು ನಾವು ಕಟ್ ಮಾಡಿದಾಗ ಸೊ ಮಧ್ಯದಲ್ಲಿ ಏನಾಗುತ್ತೆ ಅಂತಂದರೆ ಮಧ್ಯದಲ್ಲಿ ಇರ್ತಕ್ಕಂತಹ ಪದರುಗಳು ಸಡಿಲಗೊಳ್ತವೆ. ಸೊ ಹೀಗಾಗಿ ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ ಪದರುಗಳ ಮೂಲಕ ಏನಾಗುತ್ತಪ್ಪ ಅಂತಂದರೆ ಅಲೆಗಳು ನಿರ್ಮಾಣ ಆಗ್ತವೆ. ಆ ಅಲೆಗಳು ಭೂಮಿಯ ಮೇಲ್ಭಾಗವನ್ನು ಕಂಪಿಸ್ತವೆ. ಸೊ ಇದನ್ನು ಡೈವರ್ಜೆಂಟ್ ಮೂಮೆಂಟ್ ಅಂತೇಳಿ ಕರಿತೀವಿ. ಇನ್ನೊಂದು ಟ್ರಾನ್ಸ್ಫಾರ್ಮಿಂಗ್ ಅಂತ ಕರಿತೀವಿ, ಅಥವಾ ಇದು ಒಂದಕ್ಕೊಂದು ಏನಪ್ಪ ಅಂದರೆ ಉಜ್ಜುತ್ತಾ. ಈ ಒಂದು ಭೂಫಲಕ ಈ ಕಡೆ ಹೋದರೆ ಇನ್ನೊಂದು ಭೂಫಲಕ ಏನಾಗುತ್ತೆ ಅದಕ್ಕೆ ತಾಕೊಂಡು ಸೊ ಮತ್ತೊಂದು ಬದಿಗೆ, ಅಂದರೆ ಯಾವ ರೀತಿ ಮೂಮೆಂಟ್ ಆಗ್ತವೆ, ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಹಾಕಪ್ಪ ಅಂದರೆ ಚಲನೆಯನ್ನು ಹೊಂತಾವ. ಸೊ ಈ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಬ್ಡಿಕ್ಷನ್ ಉಂಟಾಗುತ್ತಾ, ದ್ರವೀಕರಣ ಅಥವಾ ಸಬ್ಡಿಕ್ಷನ್ ಅಂತಕ್ಕಂಥ ನಿನ್ನೆ ಹೇಳಿದ್ದೆ ನಿಮಗನ್ನು. ದ್ರವೀಕರಣ ವಲಯದಲ್ಲಿ ಏನಾಗುತ್ತೆ, ನಮಗೆ ಭೂಕಂಪನಗಳು ಸಂಭವಿಸ್ತವೆ. ಇದು ಒಂದು ಯಾವುದರ ಕಾರಣ, ಇದು ಸ್ವಾಭಾವಿಕ ಕಾರಣ, ಭೂಫಲಕಗಳ ಚಲನೆ. ಸರಿ, ಇನ್ನು ಎರಡನೇ ಕಾರಣ ಯಾವುದು ಅಂತಕ್ಕಂಥ ನೋಡೋದಾದರೆ ಜ್ವಾಲಾಮುಖಿಗಳ ಸ್ಫೋಟ. ಎರಡನೇ ಕಾರಣ ಯಾವುದು, ಜ್ವಾಲಾಮುಖಿಗಳ ಸ್ಫೋಟ. ಯಾವ ಪ್ರದೇಶದಲ್ಲಿ ಅತಿ ವೇಗವಾಗಿ ಜ್ವಾಲಾಮುಖಿಗಳು ಸ್ಫೋಟಗೊಳ್ತಾವೋ ಸೊ ಆ ಪ್ರದೇಶದ ಸುತ್ತಲಿನ ಪ್ರದೇಶದಲ್ಲಿ ಭೂಕಂಪನ ಉಂಟಾಗತ್ತಾ. ನೋಡ್ರಿ, ಜ್ವಾಲಾಮುಖಿಗಳ ಸ್ಫೋಟನೆಯಿಂದ ಏನಾಗತ್ತಪ್ಪ ಅಂತಂದರೆ ಏನು ಸಂಭವಿಸ್ತದೆ, ನಮಗೆ ಭೂಕಂಪನಗಳು ಸಂಭವಿಸ್ತವೆ. ಇಲ್ಲಿ ಒಂದು ಪ್ರಶ್ನೆ ಕೊಡ್ತಾನೆ, ಏನಂತಂದರೆ ಭೂಕಂಪನ ಸಂಭವಿಸುವ ಎಲ್ಲ ಪ್ರದೇಶಗಳಲ್ಲೂ ಕೂಡ ಜ್ವಾಲಾಮುಖಿಗಳು ಸಂಭವಿಸುತ್ತವೆ, ಸರಿಯೋ ತಪ್ಪು ಅಂತ ಕೇಳ್ತಾನೆ. ಇದು ತಪ್ಪು. ಆದರೆ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುವ ಪ್ರದೇಶದಲ್ಲಿ ಏನು ಸಂಭವಿಸುತ್ತಾ, ನಮಗೆ ಭೂಕಂಪನ ಸಂಭವಿಸುತ್ತಾ. ಓಕೆ, ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಪ್ರಶ್ನೆ ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡ್ರಿ. ಜ್ವಾಲಾಮುಖಿಗಳು ಸಂಭವಿಸುವ ಎಲ್ಲ ಪ್ರದೇಶದಲ್ಲಿ ಏನು ಸಂಭವಿಸ್ತೈತಿ, ಭೂಕಂಪನ ಸಂಭವಿಸುತ್ತದೆ. ಎಲ್ಲ ಪ್ರದೇಶಗಳು ಕೂಡ ಏನು ಸಂಭವಿಸ್ತೈತಿ, ಭೂಕಂಪನ ಸಂಭವಿಸುತ್ತೆ. ಯಾಕಂದರೆ ಆ ಲಾವಾರಸ ಅತಿ ವೇಗವಾಗಿ ಹೊರಗಡೆ ಬರೋದ್ರಿಂದ ಭೂಫಲಕಗಳ ಪದರುಗಳಲ್ಲಿ ಕಂಪನ ಉಂಟಾಗತ್ತಾ. ಈ ಕಂಪನದ ಪರಿಣಾಮದಿಂದ ಏನಾಗುತ್ತಪ್ಪ ಅಂತಂದರೆ ನಮಗೆ ಆ ಭೂಕಂಪನಗಳು ಸಂಭವಿಸ್ತವೆ ಅಂತೇಳಿ ಕರಿತೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜ್ವಾಲಾಮುಖಿಗಳ ಸ್ಫೋಟನೆಯಿಂದ ಭೂಕಂಪನ ಸಂಭವಿಸ್ತಾ ಹೊರತು ಭೂಕಂಪನದಿಂದ ನಮಗೇನು ಸಂಭವಿಸಲ್ಲ, ಜ್ವಾಲಾಮುಖಿಗಳು ಸಂಭವಿಸುವುದಿಲ್ಲ ಅಂತಕ್ಕಂಥದ್ದು. ಸೊ ಪ್ರಶ್ನೆ ಕೊಡತಕ್ಕಂತಹ ಅಥವಾ ಆಪ್ಷನ್ನ ಮೇಲೆ ಈ ಒಂದು ಪ್ರಶ್ನೆ ನಿರ್ಧಾರ ಆಗಿರುತ್ತಾ. ಸೊ ಎರಡು ಕಾರಣಗಳದು ನಮಗೆ, ಅಂದರೆ ಸ್ವಾಭಾವಿಕ ಕಾರಣಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದೇನಪ್ಪ ಅಂತಂದರೆ ಭೂಫಲಕಗಳ ಚಲನೆ, ಎರಡನೇದು ಜ್ವಾಲಾಮುಖಿಗಳ ಸ್ಫೋಟ, ಇನ್ನು ಮೂರನೇದೇನಪ್ಪ ಅಂತಂದರೆ ಮೂರನೇದು ಯಾವುದು, ವೆರಿ ಗುಡ್. ಮೂರನೇದೇನಂತಂದರೆ ಮೂರನೇ ಒಂದು ಕಾರಣ ಏನಪ್ಪ ಅಂದರೆ ಸ್ತರಭಂಗ. ಯಾವುದು, ಸ್ತರಭಂಗ. ಏನು ಸರ್ ಸ್ತರಭಂಗ? ಫೌಲ್ಟ್ ಅಂತೇಳಿ ಕರಿತೀವಿ. ಫೌಲ್ಟ್ ಅಂದರೆ ಭೂಫಲಕಗಳ ಒಂದು ಸ್ತರಭಂಗ ಆಗೋದು. ಅಂದರೆ ಭೂಫಲಕ ಏನಾಗುತ್ತಪ್ಪ ಅಂತಂದರೆ ಎರಡು ಬದಿಯಲ್ಲಿ ಅಥವಾ ಒಂದೇ ಬದಿಯಲ್ಲಿ ಏನಾಗುತ್ತೆ, ಕುಸಿತಕ್ಕೊಳಪಡ್ತೈತಿ. ಸರ್ ಹೆಂಗೆ ಸರ? ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ
ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಯಾವುದೋ ಒಂದು ಭೂಫಲಕ ಇದೆ. ಓಕೆ, ಈ ಭೂಫಲಕ ಇದೆ. ಈ ಭೂಫಲಕ ಏನಾಗುತ್ತಪ್ಪ ಅಂತಂದರೆ ಕಟ್ ಆಗತ್ತೆ. ಸೊ ಭೂಫಲಕ ಕಟ್ ಆಗತ್ತೆ. ಮಧ್ಯದಲ್ಲಿ ಕಟ್ಟಾಗಿ ಏನಾಗುತ್ತಪ್ಪ ಅಂತಂದರೆ ಈ ಭೂಫಲಕದ ಒಂದು ಭಾಗ ಕುಸಿತಕ್ಕೊಳಪಡ್ತೈತಿ, ಈ ಭೂಫಲಕದ ಒಂದು ಭಾಗ ಕೆಳಗಡೆ ಕುಸಿತಕ್ಕೊಳಪಡ್ತೈತಿ. ಸೊ ಈ ರೀತಿ ಫೌಲ್ಟ್ ಆಗೋದು. ಓಕೆ, ಅಥವಾ ಇನ್ನೊಂದು ಯಾವುದೋ ಭಾಗವೂ ಕೂಡ ಅಂದರೆ ಎರಡು ಬದಿಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಕುಸಿತಗಳು, ಈ ಫಾರ್ ಎಕ್ಸಾಂಪಲ್ ಮಧ್ಯಭಾಗದಲ್ಲಿ ಕುಸಿತಕ್ಕೊಳಪಡ್ತು, ಆಗ ಈ ಪ್ರದೇಶದಲ್ಲಿ ಮತ್ತು ಈ ಪ್ರದೇಶದಲ್ಲಿ ಏನಾಗುತ್ತಾ ಭೂಕಂಪನ ಸಂಭವಿಸ್ತಕ್ಕಂಥದ್ದು, ಫೌಲ್ಟ್ ಆಗ್ತಕ್ಕಂಥದ್ದು. ಅಂದರೆ ಯಾವಾಗ ಭೂಫಲಕಗಳು ಕುಸಿತಾವೋ, ಸೊ ಆ ಭೂಫಲಕಗಳು ಕುಸಿತಕ್ಕೊಳಪಡ್ತಾವೋ, ಫೌಲ್ಟ್ ಆಗ್ತಾವೋ, ಸೊ ಆ ಪ್ರದೇಶದಲ್ಲಿ ಏನಾಗುತ್ತೆ ನಮಗೆ ಭೂಕಂಪನಗಳು ಸಂಭವಿಸ್ತವೆ ಅಂತೇಳಿ ಕರಿತೀವಿ. ಸೊ ಈ ಮೂರು ಕಾರಣಗಳು ಭೂಕಂಪನ ಸಂಭವಿಸಲಿಕ್ಕೆ ಮುಖ್ಯ ಏನಪ್ಪ ಅಂತಂದರೆ ಭೂಕಂಪನ ಸಂಭವಿಸಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಸ್ವಾಭಾವಿಕ ಕಾರಣಗಳು ಅಂತೇಳಿ ಕರಿತೀವಿ. ಸ್ವಾಭಾವಿಕ ಕಾರಣಗಳು ಅಂತೇಳಿ ಕರಿತೀವಿ. ಓಕೆ, ಸೊ ಇನ್ನು ಮಾನವ ನಿರ್ಮಿತ ಕಾರಣಗಳೇನು ಸರ್? ಆಮೇಲೆ ಬರ್ತೀನಿ ಜ್ವಾಲಾಮುಖಿ, ಅದು ಭೂಕಂಪನಕ್ಕೆ ಇನ್ನೂ ತುಂಬ ಮಾಹಿತಿಗಳಿದೆ. ಹಾಗಾದರೆ ಮೊದಲು ಕಾರಣಗಳನ್ನು ತಿಳ್ಕೊಂಡಾಗ ಮಾತ್ರ ಮುಂದೆ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಅರ್ಥಗಳು ಸಿಗ್ತಾ ಹೋಗ್ತವೆ. ಹಾಗಾದ್ರೆ ಸರ್ ಮಾನವ ನಿರ್ಮಿತ ಕಾರಣಗಳು ಯಾವುವು? ಯಾವುದು ಮಾನವ ನಿರ್ಮಿತದಿಂದ ಭೂಕಂಪನಕ್ಕೆ ಕಾರಣಗಳು ಹೋಗಿದ್ದಾವೆ? ಓಕೆ, ಸೊ ಒಂದನೇದಾಗಿ ನೋಡೋದಾದ್ರೆ ನಾವು ಬೃಹತ್ ಅಣೆಕಟ್ಟುಗಳ ನಿರ್ಮಾಣ. ಬೃಹತ್ ಅಣೆಕಟ್ಟುಗಳ ನಿರ್ಮಾಣ. ಸೊ ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದ್ರಿಂದ, ಬೃಹತ್ ದೊಡ್ಡ ದೊಡ್ಡ ಅಣೆಕಟ್ಟುಗಳು ಏನು ಡ್ಯಾಮ್ಸ್ ಇದಾವೋ ಆ ಡ್ಯಾಮ್ಗಳನ್ನು ಕಟ್ಟೋದ್ರಿಂದ ಸೊ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಿಸರ್ವ್ ಆಗುತ್ತೆ. ಓಕೆನಾ, ಸ್ಟೋರ್ ಆಗುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರ್ ಆಗೋದ್ರಿಂದ, ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ಒಂದು ನದಿ ಹರಿದು ಬಂದಿರ್ತದೆ, ಹೌದಾ? ಸೊ ಈ ಕಡೆಯಿಂದ ನದಿ ಹರಿದು ಬರಬೇಕಾದ್ರೆ ಇದಕ್ಕಲ್ಲಿ ಒಂದು ಕಡೆ ಥರ ಡ್ಯಾಮನ್ನು ನಿರ್ಮಾಣ ಮಾಡಿರ್ತಾರೆ, ಹೌದಾ? ಸೊ ಈ ಡ್ಯಾಮನ್ನು ನಿರ್ಮಾಣ ಮಾಡಿದಾಗ ಈ ಹಿಂದಿನ ಭಾಗದಲ್ಲಿ ಏನಾಗುತ್ತಪ್ಪ ಅಂತಾರೆ ಅತಿ ಹೆಚ್ಚಿನ ಜಲರಾಶಿ ಶೇಖರಣೆ ಆಗಿರುತ್ತೆ. ಅತಿ ಹೆಚ್ಚಿನ ಒಂದು ಜಲರಾಶಿ ಶೇಖರಣೆ ಆಗುತ್ತೆ. ಈ ಜಲರಾಶಿ ಶೇಖರಣೆಯಾಗಿ ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಅತ್ಯಧಿಕ ಒತ್ತಡ ನಿರ್ಮಾಣ ಆಗುತ್ತೆ. ಹೈಯೆಸ್ಟ್ ಏನಾಗುತ್ತೆ ಅಂದ್ರೆ ಪ್ರೆಷರ್ ಉಂಟಾಗತ್ತೆ, ಒತ್ತಡ ನಿರ್ಮಾಣ ಆಗುತ್ತೆ. ಯಾವಾಗ ಅತಿ ಹೆಚ್ಚಿನ ಒತ್ತಡ ನಿರ್ಮಾಣ ಆಗುತ್ತೋ ಸೊ ಆಗ ಭೂಮಿಯ ಪದರಗಳು ಸಡಿಲಗೊಳ್ತವೆ. ಭೂಮಿಯ ಪದರಗಳು ಸಡಿಲಗೊಳ್ತವೆ. ಆ ಭೂಮಿಯ ಪದರುಗಳು ಸಡಿಲಗೊಂಡು ಆ ಒಂದು ಪ್ರದೇಶದಲ್ಲಿ ಭೂಕಂಪನ ಸಂಭವಿಸುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ನೋಡೋದಾದರೆ ಕೊಯ್ನಾ ಅಣೆಕಟ್ಟು. ಯಾವ್ದು ಅಣೆಕಟ್ಟು ರೀ? ಕೊಯ್ನಾ ಅಣೆಕಟ್ಟು. ಯಾವ ನದಿಗೆ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಲ್ಲಿ ಮಹಾಬಳೇಶ್ವರದ ದಕ್ಷಿಣದಲ್ಲಿ ಬರ್ತಕ್ಕಂತಹ ಮಹಾಬಳೇಶ್ವರದ, ಓಕೆ, ಕೃಷ್ಣಾ ನದಿ ಎಲ್ಲಿ ಉಗಮ ಹೊಂದುತ್ತಾ? ಮಹಾಬಳೇಶ್ವರ, ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಉಗಮ ಹೊಂದುತ್ತಾ. ಆ ಮಹಾಬಳೇಶ್ವರದ ದಕ್ಷಿಣದಲ್ಲಿ ಬರ್ತಕ್ಕಂತಹ ಕೊಯ್ನಾ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದರೆ ಕೃಷ್ಣಾ ನದಿಗೆ. ಹೌದು ನೋಡಿರಿ, ನೀವು ಪ್ರತಿ ಸರ್ತಿ ನ್ಯೂಸ್ ಚಾನಲ್ ಬರ್ತೈತದು ಏನಾಗಿದೆ, ಭೂಕಂಪನಕ್ಕೆ ತುತ್ತಾಗಿದೆ, ಭೂಕಂಪನ ಉಂಟಾಗಿದೆ, ಸೊ ಏನಾಗಿದೆ ಬಿರುಕು ಬಿಡ್ತಾ ಇದೆ ಡ್ಯಾಮ್ ಅಂತಕ್ಕಂಥದ್ದು. ಸೊ ನೋಡಿರಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ರಿಸರ್ವ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ ಭೂಕಂಪನಗಳು ಸಂಭವಿಸ್ತವೆ. ಫಾರ್ ಎಕ್ಸಾಂಪಲ್ ಇನ್ನೊಂದೇನಪ್ಪ ಅಂತಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಕಂಪನಕ್ಕೆ ತುತ್ತಾದ ಅಣೆಕಟ್ಟು, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಕಂಪನಕ್ಕೆ ತುತ್ತಾದ ಅಣೆಕಟ್ಟು ಯಾವುದಪ್ಪ ಅಂತಂದರೆ ಮಂಗ್ಲಾ ಅಣೆಕಟ್ಟು ಅಂಥೇಳಿ ಕರಿತೀವಿ. ಯಾವ ಅಣೆಕಟ್ಟು? ಮಂಗ್ಲಾ ಅಣೆಕಟ್ಟು ಅಂಥೇಳಿ ಕರಿತೀವಿ. ಏನು ಸರ್ ಮಂಗ್ಲಾ ಅಣೆಕಟ್ಟು ಎಲ್ಲಿ ಕಂಡು ಬರುತ್ತಿದ್ದು? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಕಂಪನಕ್ಕೆ ತುತ್ತಾಗಿರ್ತಕ್ಕಂಥ ಅಣೆಕಟ್ಟು ಯಾವುದ್ರಿ? ಮಂಗ್ಲಾ ಅಣೆಕಟ್ಟು ಅಂಥೇಳಿ ಕರಿತೀವಿ. ಈ ಮಂಗ್ಲಾ ಅಣೆಕಟ್ಟು ಎಲ್ಲಿ ಕಂಡು ಬರುತ್ತೆ ಅಂತಂದರೆ, ಸೊ ಮಂಗ್ಲಾ ಅಣೆಕಟ್ಟು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಸೊ ಭಾರತ, ಇದೊಂದು ಭಾರತ ದೇಶ ಇದು, ಹೌದಾ? ಓಕೆ, ಸೊ ಈ ರೀತಿ ಭಾರತದ ಒಂದು ನಕ್ಷೆ ಇದೆ. ಇಲ್ಲೇನಾಗುತ್ತೆ ಅಂತಂದರೆ ಭಾರತದ ನಕ್ಷೆಯನ್ನು ತೆಗೆದುಕೊಂಡಾಗ, ಓಕೆ, ಭಾರತ ನಕ್ಷೆಯನ್ನು ತೆಗೆದುಕೊಂಡಾಗ ಇಲ್ಲಿ ಒಂದು ನದಿ ಬರುತ್ತಾ, ಸಿಂಧೂ ನದಿ ಅಂತಕ್ಕಂಥದ್ದು, ಹೌದಾ? ಸಿಂಧೂ ನದಿ ಅಂತೇಳಿ ಕರಿತೀವಿ. ಯಾವ ನದಿ ರೀ? ಸಿಂಧೂ ನದಿ. ಸೊ ಅದರ ಉಪನದಿಯಾಗಿರ್ತಕ್ಕಂತಹ ಝೀಲಂ ನದಿ. ಯಾವ ನದಿ ರೀ? ಝೀಲಂ ನದಿ. ಸೊ ಅದರ ಉಪನದಿ ಯಾವ್ದ್ರಿ? ಝೀಲಂ ನದಿ ಅಂತೇಳಿ ಕರಿತೀವಿ. ಓಕೆ, ಈ ಝೀಲಂ ನದಿ ಅಂತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ಗಡಿಭಾಗದಲ್ಲಿ ಝೀಲಂ ನದಿಗೆ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ರಿ, ಸೊ ಒಂದು ಪ್ರಶ್ನೆ ಕೇಳ್ತಾನೆ ಇಲ್ಲಿ ನಿಮಗೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗಡಿರೇಖೆಯಾಗಿ ಹರಿಯುವ ನದಿ ಯಾವುದು ಅಂತ ಕೇಳ್ತಾನೆ. ಅದು ಯಾವುದು? ಝೀಲಂ ನದಿ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಗಡಿರೇಖೆಯಾಗಿ ಹರಿಯುವ ನದಿ ಯಾವುದು? ಝೀಲಂ ನದಿ. ಈ ಝೀಲಂ ನದಿಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿಭಾಗದಲ್ಲಿ ಒಂದು ಅಣೆಕಟ್ಟು ನಿರ್ಮಾಣ ಮಾಡಿದ್ದಾರೆ. ಅದು ಯಾವ ಅಣೆಕಟ್ಟು ರೀ? ಮಂಗ್ಲಾ ಅಣೆಕಟ್ಟು.
ಈ ಮಂಗ್ಲಾ ಅಣೆಕಟ್ಟು ಅಂತಕ್ಕಂಥದ್ದು ಏನಪ್ಪ ಅಂದರೆ ಭೂಕಂಪನಕ್ಕೆ ತುತ್ತಾದ ಮೊದಲ ಅಣೆಕಟ್ಟು ಅಂತೇಳಿ ಕರಿತೀವಿ. ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಈ ಪ್ಲೇಸ್ ಬಹಳ ಇಂಪಾರ್ಟೆಂಟ್ ಇದೆ. ಈ ಒಂದು ಭಾಗ ಏನಿದೆ POK ಭಾಗ, ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತೇಳಿ ಕರಿತೀವಿ ಇದಕ್ಕೆ ನಾವು. ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಭಾಗ ಏನಿದೆ, ಸೊ ಅದ್ರ ಜೊತೆಗೇ ಈ ಒಂದು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಅಂತಕ್ಕಂಥ ಏನು ಕೇಂದ್ರದ ಪ್ರದೇಶಗಳಿದಾವೆ. ಸೊ ಇದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಈ ಭಾಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರದೇಶ. ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ, ನಿಮಗೆ ಇಂಡಿಯನ್ ಜಿಯೋಗ್ರಫಿ ಬಂದಾಗ ಕಂಪ್ಲೀಟಾಗಿ ಇದರ ಬಗ್ಗೆ ಕ್ಲಾರಿಫೈ ಕೊಡ್ತೈತೆ. ಆದರೂ ಕೂಡ ನೀವು ಮಾಡಬೇಕಾಗಿರೋ ಕರ್ತವ್ಯ ಏನಂತಂದರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎರಡೂ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ನದಿಗಳು, ಉಪನದಿಗಳು, ಸರೋವರಗಳು, ಓಕೆ, ಅಲ್ಲಿ ಬರ್ತಕ್ಕಂತಹ ಕಣಿವೆ ಮಾರ್ಗಗಳು ಮತ್ತು ಪ್ಲೇಸಸ್ಗಳು, ಓಕೆ, ಪರ್ವತಗಳು ಎಲ್ಲವನ್ನು ಕೂಡ ಬಹಳ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅತಿ ಹೆಚ್ಚಿನ ಡಿಸ್ಪ್ಯೂಟೆಡ್ ಏರಿಯಾ ಇದು. ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಿನ ಪ್ರದೇಶ ಕಂಡು ಬರುತ್ತೆ ನಮಗೆ. ಇಲ್ಲಿ ಪ್ಯಾಂಗಾಂಗ್ಸೋ ಸರೋವರ ಕಂಡು ಬರುತ್ತಾ, ಓಕೆ, ಇಲ್ಲಿ ಉಲಾರ್ ಸರೋವರ ಕಂಡು ಬರುತ್ತೆ, ಇಲ್ಲಿ ಶ್ರೀನಗರ, ದಾಲ್ ಸರೋವರ ಎಲ್ಲ ಕಂಡು ಬರ್ತವೆ. ಈ ಒಂದು ಪ್ಲೇಸ್ ಏನಿದೆ ಅತಿ ಹೆಚ್ಚಿನ ಡಿಸ್ಪ್ಯೂಟೆಡ್ ಏರಿಯಾ. ಇಂಡಿಯಾ ಪಾಕಿಸ್ತಾನ ಡಿಸ್ಪ್ಯೂಟ್ ಆಗುತ್ತೆ, ಆಮೇಲೆ ಇಂಡಿಯಾ ಚೀನಾ ಡಿಸ್ಪ್ಯೂಟ್ ಆಗ್ತಾ ಇದೆ, ಹೌದಾನೆ. ಸೊ ಹೀಗಾಗಿ ಈ ಒಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭೂಭಾಗಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ. ಹೀಗಾಗಿ ಈ ಪ್ರದೇಶವನ್ನು ನೀವು ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಪಲ್ಲಿ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಅದ್ರ ಜೊತೆಗೇ ಈ ಝಿಲಂ ನದಿಯಾಗಿರ್ತಕ್ಕಂಥ ಉಪನದಿ ಕಿಶನ್ ಗಂಗಾ ನದಿ ನೆನಪಿಟ್ಕೊಡಿ. ಯಾವ ನದಿ ರೀ? ಕಿಶನ್ ಗಂಗಾ ನದಿ. ಈ ಕಿಶನ್ ಗಂಗಾ ನದಿಯ ಮೇಲ್ಭಾಗದಲ್ಲಿ ಒಂದು ಪ್ಲೇಸ್ ಇದೆ, ಓಕೆ. ಆ ಪ್ಲೇಸ್ ಯಾವುದಪ್ಪ ಅಂದರೆ ಶಾರದಿ. ಈ ಶಾರದಿ ಅಂತಕ್ಕಂಥ ಪ್ಲೇಸು ಪ್ರೆಸೆಂಟ್ ಏನಾಗಿದೆ ಇಶ್ಯೂ ಅಲ್ಲಿದೆ ನೋಡಿರಿ. ಇಲ್ಲಿ ಪ್ರಶ್ನೆ ಏನು ಕೇಳ್ತಾನೆ, ಆ ನದಿ ವ್ಯವಸ್ಥೆ ಬಂದಾಗ ಕಂಪ್ಲೀಟ್ ಕ್ಲಾರಿಫಿಕೇಟ್ ಕೊಡ್ತೀನಿ ನಿಮಗೆ. ಬಟ್ ಒಂದು ಪ್ಲೇಸ್ ಇದೆ ಅಂತಾರೆ ಅಟ್ಲಾಸಲ್ಲಿದ್ದರೆ ನೀವು ನೋಡ್ಕೋಬೋದು ಇದನ್ನು. ಯಾಕಂದರೆ ಈ ಪ್ಲೇಸಲ್ಲಿ ಪಾಕಿಸ್ತಾನ ಮತ್ತು ಭಾರತ ಜಂಟಿಯಾಗಿ ಒಂದು ಸರಸ್ವತಿ ದೇವಸ್ಥಾನ, ಹಳೆಯ ಅತಿ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ, ಆ ದೇವಸ್ಥಾನವನ್ನು ಏನು ಮಾಡಿ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾವೆ. ಹೆಂಗೆ ಯಾವ ರೀತಿ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ಇದೆ, ಆ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ಥರನೇ ಈ ಒಂದು ಶಾರದಿ ಅಂತಕ್ಕಂತಹ ಒಂದು ಪ್ಲೇಸಲ್ಲಿ ಶಾರದಾ ಮಂದಿರ, ಸರಸ್ವತಿ ದೇವಸ್ಥಾನವನ್ನು ಇಂಪ್ಲಿಮೆಂಟ್. ಸೊ ಹೀಗಾಗಿ ಈ ಪ್ಲೇಸ್ ಒಂದು ಬಹಳ ಇಂಪಾರ್ಟೆಂಟು. ಬಟ್ ನಮಗೆ ಗೊತ್ತಿರಬೇಕಾಗಿದ್ದು ಈ ಭೂಕಂಪನಕ್ಕೆ ಸಂಬಂಧಿಸಿದಂತೆ ಝಿಲಂ ನದಿಗೆ ನಿರ್ಮಿತವಾಗಿರ್ತಕ್ಕಂತಹ ಮಂಗ್ಲಾ ಅಣೆಕಟ್ಟು ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿದೆ. ನೋಡೋಣ ಒಂದು ಸರ್ತಿ ಬೇಕಿದ್ರೆ ನಾನು ನಿಮಗೆ ಇಂಟರ್ನ್ಯಾಷನಲ್ ಒಂದು ರಿಲೇಷನ್ಶಿಪ್ ಇಂಡಿಯನ್ ಜಿಯೋಗ್ರಫಿ ಬಂದಾಗ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬಗ್ಗೆ ಒಂದು 2-3 ಕ್ಲಾಸ್ಗಳನ್ನು 2 ಕ್ಲಾಸ್ ತೆಗೆದುಕೊಳ್ತೀನಿ. ಆಗ ಬಂದಾಗ ಕಂಪ್ಲೀಟ್ ಕ್ಲಾರಿಫೈ ಕೊಡ್ತೀನಿ ನಿಮಗೆ, ಓಕೆ. ಸೊ ಈ ಮಂಗ್ಲಾ ಅಣೆಕಟ್ಟು ಏನಪ್ಪ ಅಂದರೆ ಭೂಕಂಪನಕ್ಕೆ ತುತ್ತಾದ ಮೊದಲ ಅಣೆಕಟ್ಟು ಅಂಥೇಳಿ ಕರಿತೀವಿ. ನೋಡಿ, ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದ್ರಿಂದ ನಮಗೆ ಭೂಕಂಪನಗಳು ಸಂಭವಿಸ್ತವೆ. ಏನು ಸಂಭವಿಸ್ತವೆ? ಭೂಕಂಪನಗಳು ಸಂಭವಿಸ್ತವೆ ಅಂತಕ್ಕಂಥದ್ದು. ನೆಕ್ಸ್ಟು ಈ ಭೂಕಂಪನಕ್ಕೆ ಸಂಭವಿಸಿದಂತೆ ಇನ್ನು ಎರಡನೆಯ ಒಂದು ಇದು ಯಾವುದಪ್ಪ ಅಂತಂದರೆ, ಸೊ ಕಾರಣ ಏನಂತಂದರೆ ಮಾನವ ನಿರ್ಮಿತ ಕಾರಣ ಏನಪ್ಪ ಅಂತಂದರೆ, ಸೊ ಅದು ಮಾನವ ನಿರ್ಮಿತ ಕಾರಣ ಏನಂತಂದರೆ, ಓಕೆ, ಬೃಹತ್ ಅಣೆಕಟ್ಟುಗಳ ನಿರ್ಮಾಣ ಆಯಿತು. ಎರಡನೇದು ಅಣುಬಾಂಬ್ಗಳ ಸ್ಫೋಟ. ಅಣುಬಾಂಬ್ಗಳ ಸ್ಫೋಟ. ಅಣುಬಾಂಬ್ಗಳ ಸ್ಫೋಟ. ಸೊ ನಾವು ಅಣುಬಾಂಬ್ಗಳನ್ನು ಸ್ಫೋಟನೆ ಮಾಡೋದು ಅಥವಾ ಬಾಂಬ್ಗಳನ್ನು ಸ್ಫೋಟಿಸುವುದರ ಮೂಲಕ ಏನಾಗುತ್ತಪ್ಪ ಅಂತಂದರೆ ಆ ಸುತ್ತಲಿನ ಪ್ರದೇಶದಲ್ಲಿ ಭೂಕಂಪನ ಉಂಟಾಗುತ್ತೆ. ನಿಮಗೆ ನಮ್ಮ ಒಂದು ಏನಪ್ಪ ಅಂತಂದರೆ ಇದರಲ್ಲಿ ಒಂದು ಫಿಲ್ಮ್ ಬಂದಿದೆ ಪೋಖ್ರಾನ್ ಅಂತಕ್ಕಂಥದ್ದು, ಓಕೆನಾ. ಪೋಖ್ರಾನ್ ಏನು ಸ್ಫೋಟ ಆಯಿತು, ಅಣುಬಾಂಬನ್ನು ಪರೀಕ್ಷೆ ಮಾಡಿದರು, ಅದನ್ನು ಫಿಲ್ಮ್ ಮಾಡಿದ್ದಾರೆ. ಆ ಫಿಲ್ಮ್ ಮಾಡಿದಾಗ ಅಲ್ಲಿ ಯಾವಾಗ ಥಾರ್ ಮರುಭೂಮಿಯಲ್ಲಿ ಏನು ಇದನ್ನು ಸ್ಫೋಟಗೊಳಿಸ್ತಾರೋ, ಅಣುಬಾಂಬನ್ನು ಸ್ಫೋಟಗೊಳಿಸ್ತಾರೋ, ಆ ಅಣುಬಾಂಬ್ ಸ್ಫೋಟಗೊಂಡಾಗ ಸುತ್ತಲಿನ ಪ್ರದೇಶದಲ್ಲಿ ಭೂಕಂಪನ ಉಂಟಾಗುತ್ತೆ. ಹೌದಾ? ಸೊ ಅಂದರೆ ನಾವು ತಿಳ್ಕೋಬೇಕು, ಈ ಅಣುಬಾಂಬ್ಗಳನ್ನು ಸ್ಫೋಟಿಸುವುದರ ಮೂಲಕ ಏನಾಗುತ್ತೆ, ನಮಗೆ ಭೂಕಂಪನಗಳು ಸಂಭವಿಸ್ತವೆ ಅಂತಕ್ಕಂಥದ್ದು. ಇನ್ನು ಮೂರನೇದು ಗಗನಚುಂಬಿ ಕಟ್ಟಡಗಳ ನಿರ್ಮಾಣ. ಗಗನಚುಂಬಿ ಕಟ್ಟಡಗಳ ನಿರ್ಮಾಣ, ಬೃಹತ್ ಕಟ್ಟಡಗಳು, ಬೃಹತ್ ಕಟ್ಟಡಗಳು ಅಂತೇಳಿ ಕರಿತೀವಿ. ನೋಡಿ, ಸೊ ಅತಿ ಎತ್ತರ ಬುರ್ಜ್ ಖಲೀಫಾ ಕೇಳಿರ್ಬೋದು, ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಕಟ್ಟಡಗಳಿದ್ದಾವೆ. ಆ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅಷ್ಟೇ ಆಳವಾಗಿರ್ತಕ್ಕಂಥ ಕಂದರ ಒಂದು ಏನಪ್ಪ ಅಂದ್ರೆ ಅಡಿಪಾಯವನ್ನು ತೆಗಿಬೇಕಾಗತ್ತೆ. ಅಷ್ಟೇ ಆಳವಾದ ಮತ್ತು ಬೃಹತ್ತಾದ ಅಡಿಪಾಯಗಳನ್ನು ತೆಗೆಯೋದ್ರಿಂದ ಭೂಮಿಯ ಫಲಕಗಳು ಸಡಿಲಗೊಳ್ತವೆ, ಪದರಗಳು ಸಡಿಲಗೊಳ್ತವೆ. ಆ ಸಡಿಲಗೊಂಡು ಸುತ್ತಲಿನ ಪ್ರದೇಶದಲ್ಲಿ ಏನು ಉಂಟಾಗುತ್ತಾ, ಭೂಕಂಪನ ಉಂಟಾಗ್ತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನು ಮೂರನೇ ಒಂದು ಮಾನವ ನಿರ್ಮಿತ ಕಾರಣ ಏನಂತಂದರೆ, ಭೂಕಂಪನ ಉಂಟಾಗಲಿಕ್ಕೆ ಮೂರನೇ ಒಂದು ಮಾನವ ನಿರ್ಮಿತ ಕಾರಣ ಅಂತಂದರೆ ಅದು
ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಏನಂತಂದರೆ ಆಳವಾದ ಗಣಿಗಾರಿಕೆ. ಯಾವುದ್ರಿ? ಆಳವಾದ ಗಣಿಗಾರಿಕೆ ಅಂತೇಳಿ ಕರಿತೀವಿ. ಅಂದರೆ ನಾವು ಸುತ್ತಲಿನ ಪ್ರದೇಶದಲ್ಲಿ ಈಗ ಮೈನಿಂಗ್ಸ್, ಓಕೆ, ಮೇಜರ್ ಮೈನಿಂಗ್ಸ್ ಅಂತೇಳಿ ಕರಿತೀವಿ. ಮೇಜರ್ ಮೈನಿಂಗ್ ಅಥವಾ ಆಳವಾಗಿರ್ತಕ್ಕಂಥ ಫಾರ್ ಎಕ್ಸಾಂಪಲ್ KGF ಆಗಿರ್ಬೋದು, ನೆಕ್ಸ್ಟ್ ಹಟ್ಟಿ ಚಿನ್ನದ ಗಣಿ ಆಗಿರ್ಬೋದು, ಹೌದಾ, ರಾಯಚೂರು. ಸೊ ಆ ರೀತಿ ಗೋಲ್ಡ್ ಫೀಲ್ಡ್ಗಳೇನಿದಾವೋ ಅಥವಾ ಏನು ಗಣಿಗಾರಿಕೆಗಳಿದಾವೋ, ಐರನ್ ಮೈನಿಂಗ್ ಆಗಿರ್ಬೋದು, ಕಬ್ಬಿಣದ ಗಣಿಗಾರಿಕೆ ಆಗಿರ್ಬೋದು, ಸೊ ಈಗ ತಾಮ್ರದ ಗಣಿಗಾರಿಕೆಗಳಾಗಿರ್ಬೋದು, ಈಗ ಹಲವಾರು ರೀತಿ ಖನಿಜಗಳ ಗಣಿಗಾರಿಕಾ ಪ್ರದೇಶದಲ್ಲಿ ಆಳವಾಗಿರ್ತಕ್ಕಂತಹ ಒಂದು ಪ್ರದೇಶವನ್ನು ಕೊರೆಯೋದ್ರಿಂದ ಆ ಪ್ರದೇಶದಲ್ಲಿ ಅಥವಾ ಸುತ್ತಲಿನ ವಲಯದಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಭೂಕಂಪನ ಸಂಭವಿಸ್ತೈತಿ. ಅಂದರೆ ಅಲ್ಲಿ ಪದರುಗಳು ಏನಾಗ್ತವೆ, ಸಡಿಲಗೊಳ್ತಿರ್ತವೆ. ಅಂದರೆ ಡೈನಾಮೈಟ್ ಸ್ಫೋಟ ಮಾಡೋದ್ರಿಂದ ಅಥವಾ ದೊಡ್ಡ ದೊಡ್ಡ ವಾಹನಗಳನ್ನು ಉಪಯೋಗಿಸಿ ಆಳವಾದ ಕಂದರಗಳನ್ನು ನಿರ್ಮಾಣ ಮಾಡೋದ್ರಿಂದ ಏನು ಉಂಟಾಗುತ್ತೆ ಅಂದರೆ ನಮಗೆ ಭೂಕಂಪನ ಉಂಟಾಗುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಕಾರಣಪ್ಪ ಅಂತಂದರೆ ಸುರಂಗ ಮಾರ್ಗಗಳ ನಿರ್ಮಾಣ. ಆಳವಾಗಿರ್ತಕ್ಕಂತಹ ಸುರಂಗ ಮಾರ್ಗಗಳ ನಿರ್ಮಾಣ ಅಂಥೇಳಿ ಕರಿತೀವಿ. ಈ ಒಂದು ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡುವುದರ ಮೂಲಕವೂ ಕೂಡ ಏನು ಸಂಭವಿಸ್ತದೆ, ನಮಗೆ ಸುತ್ತಲಿನ ಒಂದು ವಲಯದಲ್ಲಿ ಭೂಕಂಪನಗಳು ಸಂಭವಿಸ್ತವೆ. ಹೀಗೆ ಹಲವಾರು ಕಾರಣಗಳಿಂದ ನಮಗೇನು ಸಂಭವಿಸ್ತಪ್ಪ ಅಂತಂದರೆ ಭೂಕಂಪನದ ಒಂದು ಅನುಭವ ಆಗುತ್ತೆ. ಹಾಗಾದರೆ ಸೊ ನಮ್ಮ ಭೂಕಂಪನ ಅಂದರೆ ಏನು ಗೊತ್ತಾಯಿತು, ಭೂಕಂಪನಕ್ಕೆ ಕಾರಣಗಳು ಗೊತ್ತಾದವು, ಹೌದಾ? ಭೂಕಂಪನ ಅಂದರೆ ಗೊತ್ತಾಯಿತು, ಭೂಕಂಪನಕ್ಕೆ ಕಾರಣಗಳು ಗೊತ್ತಾದವು ನಮಗೆ. ಹಾಗಾದರೆ ಸರ್ ಭೂಕಂಪನದ ಬಗ್ಗೆ ಅಥವಾ ಭೂಕಂಪನವನ್ನು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವನ್ನು ಏನಂತ ಕರಿತೀವಿ ಅಂತಂದರೆ ಸಿಸ್ಮೋಲಜಿ ಅಂತೇಳಿ ಕರಿತೀವಿ. ಏನಕ್ಕೆ ಕರಿತೀವಿ ರೀ? ಸಿಸ್ಮೋಲಜಿ ಅಂತೇಳಿ ಕರಿತೀವಿ. ಭೂಕಂಪನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವನ್ನು ಸಿಸ್ಮೋಲಜಿ ಅಂತೇಳಿ ಕರಿತೀವಿ. ಭೂಕಂಪನ ಶಾಸ್ತ್ರ ಏನ್ರಿ? ಭೂಕಂಪನ ಶಾಸ್ತ್ರ ಅಂತೇಳಿ ಕರಿತೀವಿ. ಭೂಕಂಪನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವನ್ನು ಭೂಕಂಪನ ಶಾಸ್ತ್ರ ಅಥವಾ ಸಿಸ್ಮೋಲಜಿ ಅಂತೇಳಿ ಕರಿತೀವಿ. ಸಿಸ್ಮೋ ಮೀನ್ಸ್ ಕಂಪನ, ಓಕೆ, ಲಾಜಿ ಅಂದರೆ ಅಧ್ಯಯನ. ಸೊ ಭೂಮಿಯ ಒಂದು ಭೂಕಂಪನದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದೆಲ್ಲ ಏನು ಕಾರಣಗಳಿದಾವೆ, ಅದರ ಪರಿಣಾಮಗಳಿದಾವೆ, ಯಾವ ರೀತಿ ಸಂಭವಿಸುತ್ತಾ, ಸೊ ಅದನ್ನೆಲ್ಲವನ್ನು ವಿವರಣೆ ಮಾಡೋದು ಅಥವಾ ಅಧ್ಯಯನ ಮಾಡೋದು ಸಿಸ್ಮೋಲಜಿ ಅಂತೇಳಿ ಕರಿತೀವಿ. ಹಾಗಾದರೆ ಭೂಕಂಪನದ ಒಂದು ತೀವ್ರತೆಯನ್ನು ಅಳೆಯಲು ಬಳಸುವ ಒಂದು ಮಾಪಕ ಯಾವುದು? ಬಳಸತಿ ಪ್ರಶ್ನೆ ಕೇಳ್ತಾನೆ. ಭೂಕಂಪನದ ತೀವ್ರತೆಯನ್ನು ಅಳೆಯಲು ಬಳಸುವ ಒಂದು ಮಾಪಕ ಯಾವುದು ಅಂತ ಕೇಳ್ತಾನೆ. ಅದು ರಿಕ್ಟರ್ ಮಾಪಕ. ಯಾವುದ್ರಿ? ರಿಕ್ಟರ್ ಮಾಪಕ ಅಂತೇಳಿ ಕರಿತೀವಿ. ಈ ರಿಕ್ಟರ್ ಮಾಪಕ ಅಂತಕ್ಕಂಥದ್ದು ಏನಪ್ಪ ಅಂದರೆ ಭೂಕಂಪನದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಅಥವಾ ಮಾಪನ. 1935ರಲ್ಲಿ ಚಾರ್ಲ್ಸ್ ರಿಕ್ಟರ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ರಿಕ್ಟರ್ ಮಾಪಕವನ್ನು ಕಂಡುಹಿಡಿತಾರೆ. ಸೊ ಇದಕ್ಕಿಂತಲೂ ಪೂರ್ವದಲ್ಲಿ 1935ಕ್ಕಿಂತಲೂ ಪೂರ್ವದಲ್ಲಿ ಮರ್ಕೆಲಿ ಸ್ಕೇಲ್ ಅಂತೇಳಿ ಕರಿತೀವಿ. ಅದ್ರಿ ಮರ್ಕೆಲಿ ಸ್ಕೇಲ್. ಈ ಮರ್ಕೆಲಿ ಸ್ಕೇಲ್ ಅಂತಕ್ಕಂಥದ್ದು ಭೂಕಂಪನದ ತೀವ್ರತೆಯನ್ನು ಅಳೆಯಲಿಕ್ಕೆ ಬಳಸ್ತಕ್ಕಂಥ ಮಾಪನ ಆಗಿತ್ತು. 1935ರಲ್ಲಿ ರಿಕ್ಟರ್ ಮಾಪಕವನ್ನು ಭೂಕಂಪನದ ತೀವ್ರತೆ ಎಷ್ಟು ಪ್ರಮಾಣದಲ್ಲಿ ಭೂಕಂಪನ ಆಗಿದೆ ಅಂದರೆ ಅದರ ತೀವ್ರತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಅಳತೆ ಮಾಡಲಿಕ್ಕೆ ರಿಕ್ಟರ್ ಮಾಪಕವನ್ನು ಬಳಕೆ ಮಾಡ್ತಾರೆ. ಅದನ್ನು ಯಾವಾಗ ಜಾರಿಗೆ ತೊಗೊಂಬರ್ತಾರೆ? 1935ರಲ್ಲಿ. ಅದಕ್ಕಿಂತಲೂ ಪೂರ್ವದಲ್ಲಿ ಮರ್ಕೆಲಿ ಸ್ಕೇಲ್ ಅಂತಕ್ಕಂಥದ್ದು ಸೊ ಬಳಕೆಯಲ್ಲಿತ್ತು ಅಂತ ಹೇಳಿ ಕರಿತೀವಿ. ಹಾಗಾದರೆ ಒಂದು ಪ್ರಶ್ನೆ ಕೇಳಿದ, ಇದು ಎಷ್ಟು ಸಂಖ್ಯೆಯನ್ನು ಒಳಗೊಂಡಿದೆ ಅಂತಂದರೆ 0 ಇಂದ 12 ಅಥವಾ 0 ಇಂದ 12 ತೀವ್ರತೆ ಅಥವಾ 12 ಸಂಖ್ಯೆಯ ತೀವ್ರತೆಯನ್ನು ಒಳಗೊಂಡಿದೆ. 0 to 12 ನಾವು ತಿಳ್ಕೋಬೇಕು. 0 ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಭೂಕಂಪನಗಳು ಸಂಭವಿಸಲ್ಲ. 12 ಅಂತಂದರೆ ಪೂರ್ತಿ ಅದು ಸರ್ವನಾಶ ಆಗಿರುತ್ತೆ. ನೋಡಿ, 0 ಅಂದರೆ ಅಲ್ಲಿ ಯಾವುದೇ ರೀತಿಯ ಹಾನಿ ಉಂಟಾಗಿರೋದಿಲ್ಲ, ಜಸ್ಟ್ ಒಂದು ಬಿಟ್ ಅಥವಾ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಶೇಕ್ ಆಗಿರುತ್ತದೆ.
ಅಷ್ಟೇ. ಆದರೆ 12 ತೀವ್ರತೆ ಏನಾದರೂ ದಾಖಲಾಗಿದೆ ಅಂತಂದರೆ ಪೂರ್ತಿ ಸರ್ವನಾಶ ಆಗಿದೆ ಅಂತ ಅರ್ಥ. ಅಂದರೆ ಅಷ್ಟು ಅಗಾಧವಾದ ತೀವ್ರತೆ ಅಥವಾ ಪರಿಣಾಮ ಬೀರುತ್ತೆ ಅಂತ ಅರ್ಥ. ಎಕ್ಸಾಮಲ್ಲಿ ಕೇಳಿದ್ರೆ 0 ಇಂದ 12 ಒಂದು ಸಂಖ್ಯೆಯನ್ನು ಈ ಒಂದು ರಿಕ್ಟರ್ ಸ್ಕೇಲ್ ಅಥವಾ ರಿಕ್ಟರ್ ಮಾಪಕ ಒಳಗೊಂಡಿರುತ್ತೆ ಅಂತೇಳಿ ಕರಿತೀವಿ. ಹಾಗಾದರೆ ಈ ಭೂಕಂಪನದ ಅಲೆಗಳನ್ನು ಈ ಭೂಕಂಪನದ ಅಲೆಗಳನ್ನು ಚಿತ್ರಿಸುವ ರೇಖಾಚಿತ್ರವನ್ನು ಏನಂತ ಕರೀತಾರೆ? ಭೂಕಂಪದ ಅಲೆಗಳನ್ನು ಗುರುತಕ್ಕಂಥ ರೇಖಾಚಿತ್ರವನ್ನು ಏನಂತ ಕರೀತಾರೆ ಅಂತಂದರೆ ಸಿಸ್ಮೋಗ್ರಾಫ್ ಅಂತೇಳಿ ಕರಿತೀವಿ. ಏನು ಕರಿತೀವಿ ರೀ? ಸಿಸ್ಮೋಗ್ರಾಫ್ ಅಂತೇಳಿ ಕರಿತೀವಿ. ಸಿಸ್ಮೋಗ್ರಾಫ್ ಅಂತೇಳಿ ಕರಿತೀವಿ. ಕನ್ನಡದಲ್ಲೂ ಕೂಡ ಬರ್ಕೊಡ್ರಿ, ಸಿಸ್ಮೋಗ್ರಾಫೇ ಬರ್ಕೊಡ್ರಿ. ಕನ್ನಡದಲ್ಲೂ ಕೂಡ ಸಿಸ್ಮೋಗ್ರಾಫ್ ಬರ್ಕೊಡ್ರಿ, ಇಂಗ್ಲೀಷಲ್ಲೂ ಕೂಡ ಸಿಸ್ಮೋಗ್ರಾಫ್ ಬರ್ಕೊಡ್ರಿ. ಓಕೆ, ನೆನಪಿಟ್ಟುಕೊಡ್ರಿ. ಈ ಒಂದು ಭೂಕಂಪನದ ಅಲೆಗಳನ್ನು ರೇಖಾಚಿತ್ರದ ಮೂಲಕ, ಒಂದು ಪಟದ ಮೂಲಕ, ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರ್ತದೆ ನೋಡ್ರಿ ಅದು, ಹೌದಾ? ಈ ರೀತಿ ಏನೋ ತೋರಿಸಿರ್ತಾರೆ, ಹೌದು ತಾನೆ? ಇದನ್ನು ಎಂತ ಕರಿತೀವಿ ನಾವು? ಇದು ಯಾವುದೋ ಪಲ್ಸ್ ರೇಟ್ ಅಲ್ಲ, ಗೊತ್ತಿರಲಿ ನಿಮಗೆ. ಓಕೆ, ಇದು ಪಲ್ಸ್ ರೇಟ್ ಅಲ್ಲ, ಇದು ನಾಡಿ ಮಿಡಿತ ಅಂತೇಳಿ ಕರಿತೀವಲ್ಲ, ಆ ನಾಡಿ ಬಡಿತ ಅಲ್ಲ ಇದು. ಇದೇನಪ್ಪ ಅಂತಂದರೆ ಭೂಕಂಪನದ ಅಲೆಗಳ ಒಂದು ತೀವ್ರತೆಯನ್ನು ಗುರುತಿಸ್ತಕ್ಕಂಥ ಒಂದು ರೇಖಾಚಿತ್ರ, ಒಂದು ಪಟ ಅಂತೇಳಿ ಕರಿತೀವಿ. ಓಕೆ, ಈ ಭೂಕಂಪನದ ಅಲೆಗಳ ಒಂದು ತೀವ್ರತೆಯನ್ನು ಗುರುತಿಸಲಿಕ್ಕೆ ಅಥವಾ ಗುರುತಿಸ್ತಕ್ಕಂಥ ಒಂದು ರೇಖಾಚಿತ್ರವನ್ನು ಎಂತ ಕರೀತಾರೆ? ಸಿಸ್ಮೋಗ್ರಾಫ್ ಅಂಥೇಳಿ ಕರೀತಾರೆ. ನೋಡಿರಿ, ಸಿಸ್ಮೋಲಜಿ ಅಂದರೆ ಭೂಕಂಪನ ಶಾಸ್ತ್ರ, ಭೂಕಂಪನದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅದರ ತೀವ್ರತೆಯನ್ನು ಹೇಳಲಿಕ್ಕೆ ರಿಕ್ಟರ್ ಮಾಪಕವನ್ನು ಬಳಸ್ತಾರೆ 1935ರಲ್ಲಿ. ಅದಕ್ಕಿಂತಲೂ ಮುಖ್ಯವಾಗಿ ಅದಕ್ಕಿಂತ ಮೊದಲು ಮರ್ಕೆಲ್ ಸ್ಕೇಲನ್ನು ಬಳಸ್ತಿದ್ರು. ಈ ರಿಕ್ಟರ್ ಮಾಪಕ ಏನಾಗುತ್ತಪ್ಪ, ಸುಮಾರು 0 ಇಂದ 12 ಸಂಖ್ಯೆಯನ್ನು ಒಳಗೊಂಡಿದೆ. ಹಾಗಾದರೆ ಈ ಒಂದು ತೀವ್ರತೆಯನ್ನು, ಭೂಕಂಪನದ ತೀವ್ರತೆಯನ್ನು ಏನಾಗತ್ತಪ್ಪ ಅಂತಂದರೆ ಅಳಿಲಿಕ್ಕೆ ಅಥವಾ ಗುರುತಿಸ್ಲಿಕ್ಕೆ, ಅದನ್ನು ಮ್ಯಾಪ್ ಮೂಲಕ ಚಿತ್ರಿಸಲಿಕ್ಕೆ ಬಳಸ್ತಕ್ಕಂತಹ ಒಂದು ಗ್ರಾಫ್ಗೆ ಏನಂತ ಕರೀತಾರೆ ಅಂದರೆ ಸಿಸ್ಮೋಗ್ರಾಫ್ ಅಂಥೇಳಿ ಕರೀತಾರೆ. ಏನು ಕರೀತಾರೆ? ಸಿಸ್ಮೋಗ್ರಾಫ್ ಅಂಥೇಳಿ ಕರೀತಾರೆ ಅಂತಕ್ಕಂಥದ್ದು. ಇದು ಭೂಕಂಪನಕ್ಕೆ ಸಂಬಂಧಿಸ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳು ಅಂಥೇಳಿ ಕರಿತೀವಿ. ಹಾಗಾದರೆ ನಾವು ಭೂಕಂಪನವನ್ನು ನೋಡಿದಾಗ ಇದು ಯಾವುದೋ ಒಂದು ಪ್ಲೇಸ್ ಇದೆ, ಹೌದಾ? ಯಾವುದೋ ಒಂದು ಪ್ಲೇಸ್ ಇದೆ. ಈಗ ಭೂಫಲಕ ಇದೆ. ಈ ಭೂಫಲಕದಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಪ್ರದೇಶದಲ್ಲಿ ನಮಗೆ ಸ್ತರಭಂಗ, ಫೌಲ್ಟ್ ಆಗುತ್ತೆ, ಭೂಮಿ ಕಟ್ಟಾಗತ್ತೆ. ಓಕೆನಾ? ಇದು ಸ್ತರಭಂಗ ಉಂಟಾಗತ್ತೆ, ಭೂಮಿ ಕೆಳಗಡೆ ಬರುತ್ತೆ ಸ್ವಲ್ಪ ಭಾಗ. ಯಾವಾಗ ಸ್ವಲ್ಪ ಭಾಗ ಭೂಮಿ ಕೆಳಗಡೆ ಬರುತ್ತೋ, ಓಕೆ, ಭೂಮಿ ಕೆಳಗಡೆ ಬರುತ್ತೋ, ಯಾವುದೋ ಒಂದು ಪ್ರದೇಶದಲ್ಲಿ ಈ ಒಂದು ಭಾಗದಲ್ಲಿ ಅಲೆ ಉಂಟಾಗತ್ತ. ನೋಡಿರಿ, ಅಲೆ ಉಂಟಾಗತ್ತ. ಓಕೆ, ಇದ್ರ ಕ್ಲಿಯರಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ಯಾವುದೋ ಒಂದು ಭೂಫಲಕ ಇದೆ, ಅದು ಸ್ತರಭಂಗ ಉಂಟಾಗುತ್ತೆ, ಇಲ್ಲಿ ಯಾವುದೋ ಒಂದು ಭಾಗದ ಕಟ್ಟಾಗಿದೆ. ಈ ಒಂದು ಪ್ರದೇಶದಲ್ಲಿ ಏನು ನಿರ್ಮಾಣ ಆಗುತ್ತೆ? ಅಲೆಗಳು ನಿರ್ಮಾಣ ಆಗ್ತವೆ. ಏನು ನಿರ್ಮಾಣ ಆಗ್ತಾವೆ ರೀ? ಅಲೆಗಳು ನಿರ್ಮಾಣ ಆಗ್ತಾವ, ಅಲೆಗಳು ನಿರ್ಮಾಣ ಆಗ್ತವೆ. ಈ ಒಂದು ಪ್ರದೇಶದಲ್ಲಿ ಅಲೆಗಳು ನಿರ್ಮಿತ ಆಗ್ತಕ್ಕಂತಹ ಪ್ರದೇಶವನ್ನು ಏನಂತ ಕರೀತಾರೆ? ಓಕೆ, ಈ ಅಲೆಗಳು ನಿರ್ಮಿತ ಆಗ್ತಕ್ಕಂಥ ಪ್ರದೇಶವನ್ನು ಏನಂತ ಕರೀತಾರೆ ಅಂತಂದರೆ ಪಾಯಿಂಟನ್ನು, ಸೆಂಟ್ರ್ ಪಾಯಿಂಟನ್ನು ನಾವೆಂತ ಕರಿತೀವಿ? ಫೋಕಸ್ ಅಂಥೇಳಿ ಕರಿತೀವಿ. ಫೋಕಸ್ ಅಥವಾ ಭೂಕಂಪನ ಕೇಂದ್ರ, ಭೂಕಂಪನ ಕೇಂದ್ರ ಅಂಥೇಳಿ ಕರಿತೀವಿ. ಫೋಕಸ್ ನೋಡ್ರಿ, ಭೂಕಂಪನದ ಅಲೆ ನಿರ್ಮಾಣವಾಗುವ ಪ್ರದೇಶವನ್ನು ನಾವೆಂತ ಕರಿತೀವಿ? ಫೋಕಸ್ ಅಥವಾ ಭೂಕಂಪನ ಕೇಂದ್ರ ಅಂತೇಳಿ ಕರಿತೀವಿ. ಈ ಭೂಕಂಪನ ಸಂಭವಿಸಿದ, ಅಲೆ ಸಂಭವಿಸಿದ ಕೇಂದ್ರ ಬಿಂದುದ ಫೋಕಸ್ನ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟ್ ಮೇಲ್ಭಾಗವನ್ನು, ಓಕೆ, ಭೂಕಂಪನದ ಅಲೆ ನಿರ್ಮಾಣವಾಗಿರ್ತಕ್ಕಂಥ ಎಕ್ಸಾಕ್ಟ್ 90 ಡಿಗ್ರಿ ಅಥವಾ ಲಂಬವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವೆಂತ ಕರಿತೀವಿ ಅಂದರೆ ಎಪಿಕ್ ಸೆಂಟರ್ ಅಂತೇಳಿ ಕರಿತೀವಿ. ಎಪಿಕ್ ಸೆಂಟರ್ ಅಂಥೇಳಿ ಕರಿತೀವಿ. ಎಪಿಕ್ ಸೆಂಟರ್ ಅಥವಾ ಭೂಕಂಪ ನಾಭಿ, ಕನ್ನಡದಲ್ಲಿ ಭೂಕಂಪ ನಾಭಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ಭೂಫಲಕ ಇದೆ, ಯಾವುದೋ ಒಂದು ಭೂಫಲಕ ಇದೆ. ಆ ಭೂಫಲಕ ಏನಾಗುತ್ತೆ? ಮಧ್ಯದಲ್ಲಿ ಕಟ್ಟಾಗಿ ಸ್ವಲ್ಪ ಭಾಗ ಫಾಲ್ಟ್ ಆಗುತ್ತೆ, ಸ್ತರಭಂಗ ಉಂಟಾಗುತ್ತೆ. ಆ ಸ್ತರಭಂಗ ಉಂಟಾದಾಗ ಯಾವುದೋ ಒಂದು ಪ್ರದೇಶದಲ್ಲಿ, ಎಲ್ಲೋ ಒಂದು ಪಾಯಿಂಟಲ್ಲಿ, ಈ ಒಂದು ಪಾಯಿಂಟಲ್ಲಿ ತಿಳ್ಕೊಡಿ. ಎಕ್ಸಾಂಪಲ್, ಈ ಒಂದು ಪಾಯಿಂಟಲ್ಲಿ ಏನಾಗುತ್ತಪ್ಪ ಅಂತಂದರೆ ಭೂಕಂಪನದ ಅಲೆ ನಿರ್ಮಾಣ ಆಗುತ್ತೆ, ಹೌದಾ? ಈ ಅಲೆಗಳು ನಿರ್ಮಾಣ ಆದಾಗ ಈ ಪ್ರದೇಶವನ್ನು, ಭೂಕಂಪನದ ಒಂದು ಪಾಯಿಂಟ್ ಅಥವಾ ಅಲೆ ನಿರ್ಮಾಣ ಆಗುವ ಪ್ರದೇಶವನ್ನು ಫೋಕಸ್ ಅಂತೇಳಿ ಕರೆದ್ರೆ ಅದರ ಎಕ್ಸಾಕ್ಟ್ ಮೇಲ್ಭಾಗವನ್ನು ಎಪಿಕ್ ಸೆಂಟರ್ ಅಂತೇಳಿ ಕರಿತೀವಿ. ಏನು ಕರಿತೀವಿ ರೀ? ಎಪಿಕ್ ಸೆಂಟರ್ ಅಂತೇಳಿ ಕರಿತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟ್ ಮೇಲ್ಭಾಗವನ್ನು ಅಂತ ಕರಿತೀವಿ ನಾವು ಎಪಿಕ್ ಸೆಂಟರ್ ಅಂತೇಳಿ ಕರಿತೀವಿ. ಅಂದರೆ ಈ ಪ್ರದೇಶದಲ್ಲಿ ಏನಾಗುತ್ತೆ? ನಮಗೆ ಭೂಕಂಪನದ ಅನುಭವ ಆಗುತ್ತಾ.
ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಪ್ರದೇಶದಲ್ಲಿ ಸ್ತರ ಆಗಿದೋ ಇಲ್ಲಿ ಸ್ತರಭಂಗ ಆಗಿರೋದು ಈ ಪ್ರದೇಶದಲ್ಲಿ, ಆದರೆ ಭೂಕಂಪನ ಸಂಭವಿಸೋದು ಈ ಒಂದು ಎಪಿಕ್ ಸೆಂಟರ್ನ ಭಾಗದಲ್ಲಿ. ಅದಕ್ಕೋಸ್ಕರ ಈ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಯಾವುದೋ ಒಂದು ಧಾರವಾಡದ ಈ ಒಂದು ಜಯನಗರ ಕ್ರಾಸಲ್ಲಿ ಏನಾಗುತ್ತೆ, ಸ್ಫೋಟ ಆಗುತ್ತೆ. ಆ ಜಯನಗರ ಕ್ರಾಸಲ್ಲಿ ಫೌಲ್ಟ್ ಆಯಿತು ಅಥವಾ ಒಂದು ಯಾವುದೋ ಸ್ಫೋಟ ಆಯಿತು ಅಂದರೆ ಈ ಒಂದು ಭೂಕಂಪನ ಎಲ್ಲಿ ಸಂಭವಿಸುತ್ತೆ ಅಂತಂದರೆ ಶ್ರೀನಗರ ಅಥವಾ ಸಪ್ತಾಪುರದಲ್ಲಿ ಸಂಭವಿಸ್ತೈತಿ. ಅಂದರೆ ಪಕ್ಕದ ಪ್ರದೇಶದಲ್ಲಿ ಆ ಪ್ರದೇಶವನ್ನು ನಾವು ಎಂತ ಕರಿತೀವಿ, ಎಪಿಕ್ ಸೆಂಟರ್ ಅಂಥೇಳಿ ಕರಿತೀವಿ. ಏನು ಕರಿತೀವಿ, ಎಪಿಕ್ ಸೆಂಟರ್ ಅಂಥೇಳಿ ಕರಿತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಪ್ರದೇಶದಲ್ಲಿ ಸ್ತರಭಂಗ ಆಗಿರುತ್ತೋ ಅದರ ಪಕ್ಕದ ಪ್ರದೇಶದಲ್ಲಿ ಅಥವಾ ಸಮೀಪದ ಪ್ರದೇಶದಲ್ಲಿ ಅಥವಾ ಏನು ಈ ಒಂದು ಅಲೆ ನಿರ್ಮಾಣ ಆಗಿರ್ತಕ್ಕಂಥ ಕೇಂದ್ರ ಭಾಗದಲ್ಲಿ ಭೂಕಂಪನ ಸಂಭವಿಸುತ್ತಾ ಅಂಥೇಳಿ ಕರಿತೀವಿ. ಸೊ ಭೂಕಂಪನದ ಅಲೆ ನಿರ್ಮಾಣ ಆಗುವತಕ್ಕ ಪ್ರದೇಶವನ್ನು ನಾವು ಫೋಕಸ್ ಅಂತೇಳಿ ಕರೆದ್ರೆ, ಭೂಕಂಪನ ಸಂಭವಿಸುವ ಭಾಗವನ್ನು ಎಕ್ಸಾಕ್ಟ್ 90 ಡಿಗ್ರಿ ಮೇಲ್ಭಾಗ ಲಂಬದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನು ನಾವು ಅಂತ ಕರಿತೀವಿ ಎಪಿಕ್ ಸೆಂಟರ್ ಅಥವಾ ಭೂಕಂಪ ನಾಭಿ ಅಂತೇಳಿ ಕರಿತೀವಿ. ಭೂಕಂಪ ನಾಭಿ ಅಂತೇಳಿ ಕರಿತೀವಿ. ಇದು ಭೂಕಂಪನಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳು ಅಂಥೇಳಿ ಕರಿತೀವಿ. ಓಕೆ, ಏನು ಸರ್ ಇವತ್ತು PPT ಮಾಡಿಲ್ಲಲ್ಲ ನೀವು, ಹಾಗೆ ಹೇಳಕತ್ತೀರಿ? ಹೌದಾ, ಇವತ್ತೇನೋಪ್ಪ ನನಗೂ ಒಂಚೂರು ಬರೆಯೋ ಮೂಡ್ ಬಂದಿತ್ತು, ಅದಕ್ಕೋಸ್ಕರ ಇವತ್ತು ನೋಡೋಣ ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂತೇಳಿ ನಾನು ಬರಿತಾ ಪಾಠ ಮಾಡ್ತಾಯಿದ್ದೀನಿ. ಓಕೆ, ಸೊ ನಾವು PPT ಮಾಡಿ ಹೇಳೋದಕ್ಕಿಂತಲೂ ಬರೆಯೋತ್ತ ಹೇಳತಕ್ಕಂತಹ ಒಂದು ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಜಸ್ಟ್ ನಾವು ಇಮ್ಯಾಜ್ ಮಾಡ್ಕೋಬೋದು ಅಷ್ಟೇ. ಬಟ್ ಹೇಳ್ತಾ ಬರೆಯೋದ್ರಿಂದ ನಿಮಗೂ ಕೂಡ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದಾ, ಮತ್ತು ಜಾಸ್ತಿ ಏನಪ್ಪ ಅಂತಂದ್ರೆ ನಾವು ಕೆಲವೊಂದಿಷ್ಟು ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತೊಂದು ಹೊಸ ಪ್ರಯೋಗ ಮಾಡಿದ್ದೇನೆ ಅಷ್ಟೇ. ಓಕೆ, ಪರವಾಗಿಲ್ಲ, ನಿಮ್ಮೆಲ್ಲರ ಸಹಕಾರ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾವು ಭೂಕಂಪನಕ್ಕೆ ಬರೋದಾದರೆ ಭೂಕಂಪನಕ್ಕೆ ಸಂಬಂಧಿಸಿದಂತೆ ಒಂದು ಸಿದ್ಧಾಂತ ಮಂಡನೆಯಾಗಿದೆ. ಭೂಕಂಪನ ಯಾಕೆ ಸಂಭವಿಸ್ತೈತಿ ಅಂತಂದರೆ ಅದಕ್ಕೊಂದು ಸಿದ್ಧಾಂತ ಮಂಡನೆಯಾಗಿದೆ. ಆ ಸಿದ್ಧಾಂತ ಯಾವುದಪ್ಪ ಅಂತಂದರೆ ಥಿಯರಿ ಆಫ್ ಎಲಾಸ್ಟಿಸಿಟಿ ಅಂತೇಳಿ ಕರಿತೀವಿ. ಮರುಸ್ಥಿತಿ ಸ್ಥಾಪಕತ್ವ ಸಿದ್ಧಾಂತ. ಮರುಸ್ಥಿತಿ ಸ್ಥಾಪಕತ್ವ ಸಿದ್ಧಾಂತ ಅಂತೇಳಿ ಕರಿತೀವಿ. ಥಿಯರಿ ಆಫ್ ಎಲಾಸ್ಟಿಸಿಟಿ ಮರುಸ್ಥಿತಿ ಸ್ಥಾಪಕತ್ವ ಸಿದ್ಧಾಂತ ಅಂತೇಳಿ ಕರಿತೀವಿ. ಏನು ಸರ ಮರುಸ್ಥಿತಿ ಸ್ಥಾಪಕತ್ವ ಸಿದ್ಧಾಂತ ಅಂತಂದರೆ, ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಓಕೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಭೂಕಂಪನಕ್ಕೆ ಅಥವಾ ಭೂಕಂಪನಕ್ಕೆ ಕಾರಣವನ್ನು ವಿವರಿಸ್ತಕ್ಕಂಥ ಒಂದು ಸಿದ್ಧಾಂತ ಮರುಸ್ಥಿತಿ ಸ್ಥಾಪಕತ್ವ ಸಿದ್ಧಾಂತ, ಥಿಯರಿ ಆಫ್ ಎಲಾಸ್ಟಿಸಿಟಿ. ಏನು ಸರ, ಏನು ಹೇಳುತ್ತೆ ಇದು? ಅವ್ರೇನು ಹೇಳ್ತಾರೆ ಅಂತಂದರೆ, ಈ ಸಿದ್ಧಾಂತದ ಪ್ರಕಾರ ಒಂದು ವಿಶಾಲವಾಗಿರ್ತಕ್ಕಂಥ ಭೂಫಲಕ ಇದೆ. ಹೌದಾ, ವಿಶಾಲವಾಗಿರ್ತಕ್ಕಂಥ ಒಂದು ಭೂಫಲಕ ಇದೆ. ಈ ಭೂಫಲಕ ಏನಾಗುತ್ತಪ್ಪ ಅಂತಂದರೆ ಒತ್ತಡದ ಪರಿಣಾಮದಿಂದ, ಯಾವುದೋ ಒಂದು ಒತ್ತಡದ ಪರಿಣಾಮದಿಂದ ಭೂಫಲಕ ಏನಾಗುತ್ತಾ, ಯಾವುದೋ ಒಂದು ಒತ್ತಡದ ಪರಿಣಾಮದಿಂದ ಇದು ಕೆಲವೊಂದಿಷ್ಟು ಭಾಗ ಏನಾಗುತ್ತಪ್ಪ ಅಂತಂದರೆ ಕೆಳಭಾಗಕ್ಕೆ ಹೋಗುತ್ತೆ, ಬೆಂಡ್ ಆಗುತ್ತೆ. ಸೊ ಈ ರೀತಿ ಬೆಂಡ್ ಆಗುತ್ತೆ. ಹೌದಾ, ಈ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ಈ ಪ್ರದೇಶದಲ್ಲಿ ಕುಗ್ಗಿದೆ, ಬೆಂಡ್ ಆಗಿದೆ. ಸೊ ಬೆಂಡ್ ಆಯ್ತಪ್ಪ ಅಂತಂದರೆ ಯಾವುದೋ ಒಂದು ಮೇಲ್ಭಾಗದಲ್ಲಿ ಒತ್ತಡ ಇದೆ. ಹೌದಾ, ಮೇಲ್ಭಾಗದಲ್ಲಿ ಒತ್ತಡ ಇದೆ. ಆ ಒತ್ತಡದ ಪರಿಣಾಮದಿಂದ ಏನಾಗುತ್ತಪ್ಪ ಅಂದರೆ ಬೆಂಡ್ ಆಗುತ್ತೆ. ಬೆಂಡ್ ಆಗಿ ನಂತರ ಆಗತ್ತಪ್ಪ ಅಂದರೆ ಸಪ್ರೇಟ್ ಆಗಿರ್ತಕ್ಕಂಥ ಎರಡು ಭೂಫಲಕಗಳಾಗ್ತವೆ. ಸಮಾನವಾಗಿರ್ತಕ್ಕಂಥ ಎರಡು ಭೂಫಲಕಗಳು, ಹೊಸ ಭೂಫಲಕಗಳು ರಚನೆ ಆಗ್ತಾವೆ. ಸೊ ಹೊಸ ಭೂಫಲಕಗಳು ರಚನೆಯಾಗಿ ಏನಾಗುತ್ತಪ್ಪ ಅಂತಂದರೆ ಹೊಸ ಎರಡು ಪ್ರದೇಶಗಳು ನಿರ್ಮಾಣ ಆಗ್ತವೆ. ನೋಡಿ, ಒಂದೇ ಒಂದು ಭೂಫಲಕ ಇತ್ತು. ಆ ಭೂಫಲಕದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಏನಾಯಿತು, ಒತ್ತಡ ಜಾಸ್ತಿಯಾಗಿ ಆ ಭೂಫಲಕ ಏನಾಯಿತು, ಬೆಂಡ್ ಆಯಿತು. ಬೆಂಡಾಗಿ ಜಾಸ್ತಿ ಬೆಂಡಾದ ಆ ಭೂಫಲಕ ಏನಾಗುತ್ತೆ, ಕಟ್ ಆಗುತ್ತೆ. ಸೊ ಮಧ್ಯದಲ್ಲಿ ಸೀಳಾಗುತ್ತೆ ಅಥವಾ ಕಟ್ಟಾಗಿ ಇವೆರಡೂ ಭೂಫಲಕಗಳು ಏನಾಗ್ತವೆ, ಸಪ್ರೇಟ್ ಆಗ್ತವೆ. ಸಪ್ರೇಟಾಗಿ ಹೊಸದಾಗಿರ್ತಕ್ಕಂತಹ ಮೊದಲನೇ ಯಾವ ರೀತಿ ಭೂಫಲಕಗಳಿತ್ತು ಅದೇ ರೀತಿ ಭೂಫಲಕಗಳು ನಿರ್ಮಾಣ ಆಗ್ತವೆ. ಇದನ್ನು ಅಂತ ಕರಿತೀವಿ ಅಂದರೆ ಮರುಸ್ಥಿತಿ ಸ್ಥಾಪಕತ್ವ ಸಿದ್ಧಾಂತ ಅಂತೇಳಿ ಕರಿತೀವಿ. ಒಂದು ಭೂಫಲಕ ಇರೋದು ಮತ್ತೆ ಅದು ಬೆಂಡಾಗಿ ಮತ್ತೆ ಹೊಸ ಭೂಫಲಕಗಳಾಗಿ ನಿರ್ಮಾಣ ಆಗ್ತವೆ. ಸರ್, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ಬೋದು ನೀವು. ಏನು ಸಂಬಂಧ ಅಂತಂದರೆ, ಈ ಭೂಫಲಕ ಏನು ಬೆಂಡ್ ಆಗುತ್ತಲ್ಲ, ಈ ಬೆಂಡ್ ಆಗುವಾಗ ಮತ್ತು ಕಟ್ ಆಗುವಾಗ ಈ ಪ್ರೊಸೆಸ್ನ ಮಧ್ಯ, ಈ ಒಂದು ಪ್ರೊಸೆಸ್ ಏನಿದೆ, ಈ ಪ್ರೊಸೆಸ್ನ ಮಧ್ಯದಲ್ಲಿ ಭೂಪದರಗಳಲ್ಲಿ ಕಂಪನಗಳು ನಿರ್ಮಾಣ ಆಗ್ತಿರ್ತವೆ. ಭೂಪದರಗಳ ಮಧ್ಯದಲ್ಲಿ ಏನಾಗುತ್ತಾ,
ಕಂಪನಗಳು, ಅಲೆಗಳು ನಿರ್ಮಾಣ ಆಗ್ತಿರ್ತವೆ. ಆ ಅಲೆಗಳ ಪರಿಣಾಮದಿಂದ ಭೂಕಂಪನಗಳು ಸಂಭವಿಸ್ತವೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಭೂಫಲ, ಫಾರ್ ಎಕ್ಸಾಂಪಲ್ ನೀವು ಚಿಕ್ಕವರಿದ್ದಾಗ ಎರೇಸರ್ನ ನೋಡಿರ್ಬೋದು, ರಬ್ಬರ್ ಅಂತೇಳಿ ಕರಿತೀವಿ ನಾವು, ಓಕೆನಾ, ಎರೇಸರ್. ಓಕೆ, ಆ ರಬ್ಬರನ್ನು ಅಥವಾ ಎರೇಸರ್ ನೋಡಿದಾಗ ಅದನ್ನು ನಾವು ಏನಾದರೂ ಈ ರೀತಿ, ಅದು ಒಂದು ಫ್ಲಾಟ್ ಆಗಿರ್ತಕ್ಕಂಥ ಭೂಫಲಕ ಎಕ್ಸಾಂಪಲ್ ತೆಗೆದುಕೊಂಡಾಗ, ಆ ಫ್ಲಾಟ್ ಆಗಿದ್ದ ಭೂಫಲಕವನ್ನು ನಾವು ಏನಾದರೂ ಈ ರೀತಿ ಬೆಂಡ್ ಮಾಡಿದ್ರೆ ಬೆಂಡ್ ಆಗುತ್ತೆ, ರಬ್ಬರ್ ಬೆಂಡ್ ಆಗುತ್ತೆ. ಸೊ ಬೆಂಡಾಗಿ ಜಾಸ್ತಿ ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಅದು ಕಟ್ ಆಗುತ್ತೆ. ಸೊ ಕಟ್ಟಾಗಿ ಅದನ್ನು ಕ್ಲಿಯರ್ ಮಾಡಿದಾಗ ಸಪ್ರೇಟ್ ಆಗಿರ್ತಕ್ಕಂಥ ಎರಡು ಹೊಸದಾಗಿರ್ತಕ್ಕಂಥ ರಬ್ಬರ್ಗಳು ರೆಡಿ ಹಾಕೊಂಡು ನಮಗೆ. ಸೊ ಆ ರೀತಿ ಆ ಒಂದು ಸ್ಥಿತಿಸ್ಥಾಪನ ಮರುಸ್ಥಿತಿಸ್ಥಾಪಕ ಸಿದ್ಧಾಂತ, ಥಿಯರಿ ಆಫ್ ಎಲಾಸ್ಟಿಸಿಟಿ ಅಂತೇಳಿ ಕರಿತೀವಿ. ಆ ಪ್ರೊಸೆಸ್ನ ಮಧ್ಯ ಏನು ಕಟ್ಟಾಗುತ್ತಲ್ಲ ಆವಾಗ ಸೊ ಮಧ್ಯದಲ್ಲಿರ್ತಕ್ಕಂಥ ಪದರಗಳೇನಾಗ್ತಿರ್ತಾವೆ ರೀ, ಸಡಿಲಗೊಳ್ತವೆ. ಸೊ ಹೀಗಾಗಿ ನಮಗೆ ಏನಾಗುತ್ತಾ, ಭೂಕಂಪನ ಸಂಭವಿಸುತ್ತಾ ಅಂತೇಳಿ ಕರಿತೀವಿ. ನೆನಪಿಟ್ಕೊಡ್ರಿ, ಮರುಸ್ಥಿತಿಸ್ಥಾಪಕತ್ವ ಸಿದ್ಧಾಂತ ಯಾವುದನ್ನು ವಿವರಣೆ ಮಾಡುತ್ತಾ, ಭೂಕಂಪನಕ್ಕೆ ಕಾರಣಗಳನ್ನು ವಿವರಣೆ ಮಾಡುತ್ತಾ. ಇದು ಭೂಕಂಪನಕ್ಕೆ ಸಂಬಂಧಿಸ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳು. ಹಾಗಾದರೆ ಭೂಕಂಪನ ಅಂತ ಬಂದಾಗ ಮೇಜರ್ ಆಗಿ ನಮ್ಗೆ ಗೊತ್ತಾಗಿರಬೇಕಾದ್ರೆ ಭೂಕಂಪನದ ಅಲೆಗಳ ಬಗ್ಗೆ ತಿಳ್ಕೊಬೇಕು ನಾವು. ಸೊ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ರಿ ಇದರ ಬಗ್ಗೆ. ಸರ್ ಏನು ಸರ್ ಬರೀ ಅದನ್ನ ಹೇಳಕತ್ತೀರಿ, ಅಲೆಗಳ ಬಗ್ಗೆನೇ ಮಾತಾಡ್ತಿಲ್ಲ ನೀವು. ಸೊ ಈಗ ಬರ್ತೀನಿ ಅಲೆಗಳ ಬಗ್ಗೆ. ಭೂಕಂಪನದ ಅಲೆಗಳು, ವೇವ್ಸ್, ಅರ್ಥ್ಕ್ವಿಕ್ ವೇವ್ಸ್ ಅಂತೇಳಿ ಕರಿತೀವಿ. ಭೂಕಂಪನದ ಅಲೆಗಳು ಅಂತೇಳಿ ಕರಿತೀವಿ. ಏನು ಸರ ಭೂಕಂಪನದ ಅಲೆಗಳು ಅಂತಂದರೆ ಏನು? ಸೊ ನಾವು ಭೂಕಂಪನ ನಿರ್ಮಾಣ ಆದಾಗ ಆವಾಗಲೇ ಒಂದು ಸಿದ್ಧಾಂತ ಹಾಕಿದ್ದೆ ನಿಮಗೆ. ಭೂಕಂಪನದ ಅಲೆಗಳು ನಿರ್ಮಾಣ ಆದಾಗ ಏನಾಗುತ್ತಪ್ಪ ಅಂದರೆ ಕೇಂದ್ರ ಭಾಗದಿಂದ ಅಲೆಗಳು ಹೊರಡ್ತವೆ. ಈ ಅಲೆಗಳ ಭಾಗದಿಂದ ಮೇಲ್ಭಾಗದಲ್ಲಿ ಕಂಪನ ಉಂಟಾಗುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಈ ಭೂಕಂಪನದ ಅಲೆಗಳನ್ನು 3 ವಿಧಗಳಾಗಿ ಡಿವೈಡ್ ಮಾಡ್ತೀವಿ. ಎಷ್ಟು ವಿಧಗಳಾಗಿ ಡಿವೈಡ್ ಮಾಡ್ತೀವಿ? 3 ವಿಧಗಳಾಗಿ ಡಿವೈಡ್ ಮಾಡ್ತೀವಿ. ಸೊ ಅದರಲ್ಲಿ ಮೊದಲನೇದಾಗಿದ್ದು ನೋಡೋದಾದರೆ ಪ್ರಾಥಮಿಕ ಅಲೆಗಳು ಅಂಥೇಳಿ ಕರಿತೀವಿ. ಪ್ರಾಥಮಿಕ ಅಲೆಗಳು, ಪ್ರೈಮರಿ ವೇವ್ಸ್. ಪ್ರೈಮರಿ ವೇವ್ಸ್, ಪ್ರೈಮರಿ ವೇವ್ಸ್ ಅಂತೇಳಿ ಕರಿತೀವಿ, ಪ್ರಾಥಮಿಕ ಅಲೆಗಳು. ನೆಕ್ಸ್ಟ್ ದ್ವಿತೀಯ ಅಲೆಗಳು, ಸೆಕೆಂಡರಿ ವೇವ್ಸ್ ಆ್ಯಂಡ್ ಸರ್ಫೇಸ್ ವೇವ್ಸ್, ಮೇಲ್ಮೈ ಅಲೆಗಳು. 3 ರೀತಿಯಾಗಿರ್ತಕ್ಕಂಥ ಅಲೆಗಳನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಪ್ರಾಥಮಿಕ ಅಲೆಗಳು ಅಂತಂದರೆ ಏನು? ಪ್ರಾಥಮಿಕ ಅಲೆಗಳು ಅಂತಂದರೆ ಏನು? ಓಕೆ, ಸೊ ಫೋಕಸ್ನ ಭಾಗದಿಂದ ಆವಾಗಲೇ ಹೇಳಿದ್ದೆ ನಿಮಗನ, ಒಂದು ಭೂಫಲಕದ ತವನ್ನು ತೆಗೆದುಕೊಂಡು ಈ ಭಾಗ ಅಂತ ಹೇಳಿದ್ದೆ, ಹೌದು ತಾನೆ? ಫೌಲ್ಟ್ ಆಗಿರ್ತಕ್ಕಂಥ ಭಾಗ ಅಂತ ತೋರಿಸಿದ್ದೇವೆ ನಿಮಗನ. ಈ ರೀತಿ ಈ ಫೌಲ್ಟ್ ಆಗಿರ್ತಕ್ಕಂತಹ ಭಾಗದಲ್ಲಿ ಇದನ್ನು ಎಂತ ಕರಿತೀವಿ ನಾವು? ಫೋಕಸ್ ಅಂತ ಹೇಳಿ ಕರಿತೀವಿ, ಹೌದಾ? FOCUS, ಫೋಕಸ್, ಭೂಕಂಪನ ಕೇಂದ್ರ. ಈ ಫೋಕಸ್ನಿಂದ ನಿರ್ಮಾಣವಾದ ಅಲೆಗಳು ಮೊದಲ ಬಾರಿಗೆ ಭೂ ಮೇಲ್ಮೈಯನ್ನು ತಲುಪುವ ಅಲೆಗಳು. ಅರ್ಥ ಆಯಿತು? ಫೋಕಸ್ನಿಂದ ಭೂ ಮೇಲ್ಮೈ ಅಥವಾ ಎಪಿಕ್ ಸೆಂಟರ್, ಭೂ ಮೇಲ್ಮೈಯನ್ನು ತಲುಪುವ ಮೊದಲ ಅಲೆಗಳನ್ನು ನಾವೆಂತ ಕರಿತೀವಿ? ಪ್ರಾಥಮಿಕ ಅಲೆಗಳು ಅಂತೇಳಿ ಕರಿತೀವಿ. ಅಂದರೆ ಕೇಂದ್ರ ಇದೆ, ಭೂಕಂಪನ ಕೇಂದ್ರ ಏನಿದೆ, ಆ ಭೂಕಂಪನ ಕೇಂದ್ರದಲ್ಲಿ ಉಂಟಾದ ಅಲೆಗಳು ಮೊದಲ ಬಾರಿಗೆ ಏನಾದರೂ ಸರ್ಫೇಸ್ ಲೆವೆಲ್ನ ಭೂಮಿಯ ಮೇಲ್ಮಟ್ಟವನ್ನು ತಲುಪಿತಪ್ಪ ಅಂದರೆ ಅದನ್ನು ಪ್ರಾಥಮಿಕ ಅಲೆಗಳು ಅಂತೇಳಿ ಕರಿತೀವಿ. ಪ್ರಾಥಮಿಕ ಅಲೆಗಳು ಅಂತೇಳಿ ಕರಿತೀವಿ. ಯಾಕೆ ಪ್ರಾಥಮಿಕ ಅಲೆಗಳು ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನೀವು ಚಿಕ್ಕವರಿದ್ದಾಗ ಆಟ ಆಡಿರ್ತೀರಿ ನೀರಲ್ಲಿ, ಹೌದಾ? ಸೊ ಇವಾಗ ಒಂದು ಸುಮ್ಮನೆ ನಿಂತಿರೋ ನೀರು ಇರುತ್ತೆ, ನಾವು ಶಾಂತವಾಗಿರೋ ನಿಂತಿರೋ ನೀರು ಕಂಡ್ರೆ ನಮಗೆ ಏನಾಗುತ್ತೆ, ಸ್ವಲ್ಪ ಏನೋ ಒಂದು ಖುಷಿ ವಿಚಾರ. ಅದು ಯಾವ ರೀತಿ ಮಾಡಿದ್ರೆ ಇದು ಮಾಡ್ಬೇಕು. ಅವಾಗ ಒಂದು ಸಣ್ಣ ಚಿಕ್ಕದಾಗಿರ್ತಕ್ಕಂಥ ಕಲ್ಲನ್ನು ಒಗಿತೀನಿ, ಆಗೇನು ನಿರ್ಮಾಣ ಆಗ್ತವೆ? ಅಲೆಗಳು ನಿರ್ಮಾಣ ಆಗ್ತವೆ, ಹೌದು ತಾನೆ? ಸೊ ರಿಂಗ್ಗಳು ನಿರ್ಮಾಣ ಆಗ್ತವೆ, ಅಲೆಗಳ ಒಂದು ರಿಂಗ್ ನಿರ್ಮಾಣ ಆಗ್ತವೆ. ಸೊ ಆ ರೀತಿ ಭೂಕಂಪನದಲ್ಲಿ ಅಲೆಗಳು ನಿರ್ಮಾಣ ಆಗ್ತವೆ. ಮೊದಲ ಬಾರಿಗೆ ಏನು ದಡ ಸೇರುತ್ತಲ್ಲ, ಆ ಅಲೆಯನ್ನು ಎಂತ ಕರಿತೀವಿ ನಾವು? ಪ್ರಾಥಮಿಕ ಅಲೆಗಳು. ಏನು ನೀರಿನ ಅಲೆಗಳು ದಡ ಸೇರ್ತಾವಲ್ಲ, ಸೊ ಅದೇ ರೀತಿ ಭೂ ಮೇಲ್ಮೈನೂ ಕೂಡ ಮೊದಲ ಬಾರಿಗೆ ಬಂದು ತಲುಪುವ ಅಲೆಗಳನ್ನು ಪ್ರಾಥಮಿಕ ಅಲೆಗಳು ಅಂತೇಳಿ ಕರಿತೀವಿ. ಇವು ಅತಿ ಹೆಚ್ಚಿನ ವೇಗವನ್ನು ಹೊಂದಿರುತ್ತವೆ. ಸೊ ಅತಿ ಹೆಚ್ಚಿನ ವೇಗವನ್ನು ಹೊಂದಿದ್ದು ಘನ, ದ್ರವ ಮತ್ತು ಅನಿಲಗಳ ರೂಪದಲ್ಲಿ 3 ವಸ್ತುವಿನಲ್ಲಿ ಮೂವ್ ಆಗ್ತವೆ. ಘನ, ದ್ರವ ಮತ್ತು ಅನಿಲ 3 ವಸ್ತುಗಳಲ್ಲಿ ಮೂವ್ ಆಗ್ತವೆ. ಯಾವ್ರೀ? ಪ್ರಾಥಮಿಕ ಅಲೆಗಳು. ಅತಿ ಹೆಚ್ಚಿನ ವೇಗವನ್ನು ಹೊಂದಿರುವ ಅಲೆಗಳು ಪ್ರಾಥಮಿಕ ಅಲೆಗಳು. ಘನ, ದ್ರವ ಮತ್ತು ಅನಿಲಗಳಲ್ಲಿ ಮೂವ್ ಆಗ್ತಕ್ಕಂಥ ಅಲೆಗಳು ಪ್ರಾಥಮಿಕ ಅಲೆಗಳು. ಇನ್ನು ಈ ಪ್ರಾಥಮಿಕ ಅಲೆಗಳ ಬಗ್ಗೆ ಮಾತಾಡೋದಾದರೆ ಇವುಗಳನ್ನು ನಾವು ಪಿ ವೇವ್ಸ್ ಅಂತೇಳಿ ಕರಿತೀವಿ. ಇವುಗಳನ್ನು ಪಿ ವೇವ್ಸ್ ಅಥವಾ ಪಿ ಅಲೆಗಳು ಅಂತೇಳಿ ಕರಿತೀವಿ. ಪಿ ಮೀನ್ಸ್ ಪುಷ್ ವೇವ್ಸ್.
ಪುಷ್ ವೇವ್ಸ್ ಅಥವಾ ತಳ್ಳುವ ಅಲೆಗಳು. ಕನ್ನಡದಲ್ಲಿ ತಳ್ಳುವ ಅಲೆಗಳು, ಪುಷ್ ವೇವ್ಸ್ ಅಥವಾ ತಳ್ಳುವ ಅಲೆಗಳು. ಯಾವ ಅಲೆಗಳನ್ನು ತಳ್ಳುವ ಅಲೆಗಳು ಅಂತ ಕರಿತೀವಿ? ಪ್ರಾಥಮಿಕ ಅಲೆಗಳು. ಯಾಕಂತಾರೆ ಈ ಅಲೆಗಳು ಬರಬೇಕಾದ್ರೆ ಇವು ಕಣಗಳನ್ನು, ಭೂಮಿಯ ಪದರ ಕಣಗಳನ್ನು ತಳ್ಳುತ್ತಾ ಬರುತ್ತೆ. ಸೊ ಹೀಗಾಗಿ ಇವ್ರನ್ನ ತಳ್ಳುವ ಅಲೆಗಳು ಅಂತೇಳಿ ಕರಿತೀವಿ. ಇವುಗಳ ವೇಗ ಅಧಿಕವಾಗಿರೋದ್ರಿಂದ ಭೂಮಿಯ ಮೇಲ್ಭಾಗದಲ್ಲಿ ಯಾವುದೇ ಹಾನಿಯನ್ನು ಉಂಟು ಮಾಡೋದಿಲ್ಲ. ನೆನಪಿಡ್ರಿ. ಸೊ ಭೂಮಿಯಲ್ಲಿ ಯಾವುದೇ ಹಾನಿಯನ್ನು ಉಂಟು ಮಾಡದೇ ಇರುವ ಅಲೆಗಳು ಪ್ರಾಥಮಿಕ ಅಲೆಗಳು. ಯಾಕಂದರೆ ಅವುಗಳ ವೇಗ ಜಾಸ್ತಿ ಇದೆ. ಓಕೆ, ಇವುಗಳನ್ನು ಪ್ರಾಥಮಿಕ ಅಲೆಗಳು ಅಂತೇಳಿ ಕರಿತೀವಿ. ಇನ್ನು ದ್ವಿತೀಯ ಅಲೆಗಳು ಅಂತ ಬಂದಾಗ, ಸೊ ಎರಡನೇ ಅಲೆಗಳು ಯಾವ್ರಿ? ದ್ವಿತೀಯ ಅಲೆಗಳು. ಯಾವ ಅಲೆಗಳು? ದ್ವಿತೀಯ ಅಲೆಗಳು, ಸೆಕೆಂಡರಿ ವೇವ್ಸ್. ದ್ವಿತೀಯ ಅಲೆಗಳು ಅಥವಾ ಸೆಕೆಂಡರಿ ವೇವ್ಸ್ ಅಂತೇಳಿ ಕರಿತೀವಿ. ಏನು ಸರ್ ಸೆಕೆಂಡರಿ ವೇವ್ಸ್ ಅಂತಂದರೆ, ಈ ಅಲೆಗಳು ಪ್ರಾಥಮಿಕ ಅಲೆಗಳ ನಂತರ ಭೂ ಮೇಲ್ಮೈಯನ್ನು ತಲುಪುವ ಅಲೆಗಳು. ಯಾವುದರ ನಂತರ? ಪ್ರಾಥಮಿಕ ಅಲೆಗಳ ನಂತರ ಭೂ ಮೇಲ್ಮೈಯನ್ನು ತಲುಪುವ ಅಲೆಗಳು. ಈ ಅಲೆಗಳು ಪ್ರಾಥಮಿಕ ಅಲೆಗಳಿಗಿಂತಲೂ ಸ್ವಲ್ಪ ವೇಗ ಏನಾಗಿರ್ತೈತಿ? ಇದ್ರದ್ದು ಕಡಿಮೆ ಆಗಿರ್ತೈತಿ. ಪ್ರಾಥಮಿಕ ಅಲೆಗಳಿಗಿಂತಲೂ ಸ್ವಲ್ಪ ವೇಗ ಕಡಿಮೆ ಇರೋ ಕಾರಣಕ್ಕೋಸ್ಕರ ಭೂ ಮೇಲ್ಮೈಯಲ್ಲಿ ಸ್ವಲ್ಪ ಭಾಗ ಏನಾಗುತ್ತಾ? ಸ್ವಲ್ಪ ಭಾಗ ಹಾನಿಯನ್ನು ಉಂಟು ಮಾಡ್ತೈತಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದ್ವಿತೀಯ ಅಲೆಗಳು ಪ್ರಾಥಮಿಕ ಅಲೆಗಳಿಗಿಂತಲೂ ಕಡಿಮೆ ವೇಗವನ್ನು ಹೊಂದಿದ್ದು, ಓಕೆನಾ? ಕಡಿಮೆ ವೇಗವನ್ನು ಹೊಂದಿದ್ದು ಇವು ಏನಪ್ಪ ಅಂತಂದರೆ ಸ್ವಲ್ಪ ಭಾಗ, ಅಂದರೆ ಯಾವ ರೀತಿ ಅಲೆಗಳ ವೇಗ ಕಡಿಮೆ ಆಗುತ್ತೋ ಹಾನಿಯ ಪ್ರಮಾಣ ಜಾಸ್ತಿ ಆಗ್ತಾ ಬರ್ತೈತಿ. ಯಾಕೆ ಅನ್ನೋದು ಲಾಸ್ಟಲ್ಲಿ ಹೇಳ್ತೀನಿ ನನಗೆ. ಸೊ ಇಲ್ಲಿ ಪ್ರಾಥಮಿಕ ಅಲೆಗಿಂತಲೂ ಸ್ವಲ್ಪ ಭಾಗ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ವೇಗವನ್ನು ಹೊಂದಿದ್ದು, ಅದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಸ್ವಲ್ಪ ಭಾಗ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಅಲೆಗಳು. ಈ ಅಲೆಗಳನ್ನು ನಾವು ಎಂತ ಕರಿತೀವಿ ಅಂದರೆ ಎಸ್ ವೇವ್ಸ್ ಅಂತೇಳಿ ಕರಿತೀವಿ. ಸೆಕೆಂಡರಿ ವೇವ್ಸ್, ಎಸ್ ವೇವ್ಸ್ ಅಂತೇಳಿ ಕರಿತೀವಿ. ಯಾವುದನ್ನು? ದ್ವಿತೀಯ ಅಲೆಗಳನ್ನು ಎಸ್ ಅಕ್ಷರದಿಂದ ಗುರುತಿಸ್ತೀವಿ. ಸೆಕೆಂಡರಿ ವೇವ್ಸ್ ಅಂತೇಳಿ ಕರಿತೀವಿ. ಸೊ ಈ ಅಲೆಗಳನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಈ ಅಲೆಗಳನ್ನು ಅಡ್ಡ ಅಲೆಗಳು. ಯಾವ ಅಲೆಗಳು? ಅಡ್ಡ ಅಲೆಗಳು ಅಥವಾ ನೀಳ ಅಲೆಗಳು ಅಂತಲೂ ಕೂಡ ಕರೀತಾರೆ. ನೀಳ ಅಂದರೂ ಒಂದೇ, ಅಡ್ಡ ಅಂದರೂ ಒಂದೇ ಕನ್ನಡದಲ್ಲಿ. ನೀಳ ಅಲೆಗಳು, ಅದಕ್ಕೆ ಕನ್ನಡದಲ್ಲಿ ಇದು ಮಾಡ್ಕೊಂತ ಅಡ್ಡ ಅಲೆಗಳು ಅಥವಾ ನೀಳ ಅಲೆಗಳು. ಏನು ಸರ್ ಅಡ್ಡ ಅಲೆಗಳು ಅಂತಂದರೆ, ಇದು ಭೂಮಿಯ ಪದರುಗಳಿಗೆ ಅಡ್ಡಲಾಗಿ ಚಲಿಸುತ್ತವೆ. ಅಂದರೆ ಭೂಮಿಯ ಪದರಗಳು ಈ ರೀತಿ ಇದ್ದಾವೆ, ಹೌದ್ರೆ. ಸೊ ಫ್ಲಾಟ್ ಆಗಿದ್ದಾವೆ, ಏನಿದಾವೆ ಈ ರೀತಿ ಪದರಗಳು ನಿರ್ಮಾಣ ಆಗಿದ್ದಾವೆ. ಸೊ ಈ ರೀತಿ ಪದರಗಳಿರೋದ್ರಿಂದ ಈ ಪದರುಗಳಿಗೆ ಏನಕ್ಕೆ ಇವು ಅಡ್ಡಲಾಗಿ ಚಲಿಸುತ್ತವೆ. ಆ ಕಾರಣಕ್ಕೋಸ್ಕರ ಇವುಗಳನ್ನು ಅಡ್ಡ ಅಲೆಗಳು ಅಂತೇಳಿ ಕರಿತೀವಿ. ಏನು ಕರಿತೀವಿ? ಅಡ್ಡ ಅಲೆಗಳು ಅಂತೇಳಿ ಕರಿತೀವಿ. ಈ ಅಲೆಗಳು ಓಕೆನಾ, ದ್ವಿತೀಯ ಅಲೆಗಳು ಯಾವುದರಲ್ಲಿ ಮೂವ್ ಆಗಲ್ಲ ಅಂತ ಕೇಳ್ತಾನೆ? ದ್ರವ ವಸ್ತುವಿನಲ್ಲಿ ಮೂವ್ ಆಗೋದಿಲ್ಲ. ನೆನಪಿಟ್ಕೊಳ್ರಿ, ಇದು ಬಹಳ ಇಂಪಾರ್ಟೆಂಟ್. ನಿಮ್ಮ ಭೂಕಂಪನದ ಅಲೆಗಳಲ್ಲಿ ಕೇಳುವ ಬಹುಮುಖ್ಯವಾದ ಪ್ರಶ್ನೆ. ಯಾವ ಅಲೆಗಳು ದ್ರವ ವಸ್ತುವಿನ ಮೂಲಕ ಮೂವ್ ಆಗೋದಿಲ್ಲ ಅಂತಂದರೆ ಅದು ಯಾವ ಅಲೆಗಳು? ದ್ವಿತೀಯ ಅಲೆಗಳು. ಅಂದರೆ ಇವು ಘನ ಮತ್ತು ಅನಿಲ ವಸ್ತುವಿನಲ್ಲಿ ಚಲಿಸುತ್ತವೆ, ಆದರೆ ಯಾವುದರಲ್ಲಿ ಚಲಿಸೋದಿಲ್ಲ? ದ್ರವ ವಸ್ತುವಿನಲ್ಲಿ ಚಲಿಸೋದಿಲ್ಲ. ಹೀಗಾಗಿ ಓಕೆ ಸರ್, ಯಾಕೆ ಸರ್? ರೀಸನ್ ಏನು? ಪ್ರಾಥಮಿಕ ಅಲೆಗಳು ಘನ, ದ್ರವ, ಅನಿಲ ಮೂರರಲ್ಲಿ ಚಲಿಸ್ತಾವೆ, ಹೋಗ್ತಾನೆ ಸರ್. ದ್ವಿತೀಯ ಅಲೆಗಳು ಯಾಕೆ ದ್ರವ ವಸ್ತುವಿನ ಮೂಲಕ ಚಲಿಸೋದಿಲ್ಲ ಅಂತಂದರೆ ಇವು ಅಡ್ಡ ಅಲೆಗಳು ಅಂತ ಹೇಳಿದ್ದೇನೆ ಮನ, ಹೌದಾ? ಭೂಮಿಯ ಪದರಗಳಲ್ಲಿ ಭೂಮಿಯ ಆಂತರಿಕ ರಚನೆ ನಿಮ್ಗೆ ಅರ್ಥ ಆಗಿದ್ರೆ ಇದು ಅರ್ಥ ಆಗುತ್ತೆ. ಸಿಯಾಲ್ ಮತ್ತು ಸೀಮಾ ಮಾಡಿದೆ ನಾವು. ಕೃಷ್ಣ ಭಾಗ ಏನಿದೆ, ಓಕೆ, ಕೃಷ್ಣ ಭಾಗ, ಈ ಕೃಷ್ಣ ಭಾಗದಲ್ಲಿ ಉದ್ಭವ ಆಗ್ತಕ್ಕಂಥ ಅಲೆಗಳಿವು. ಕೃಷ್ಣ ಭಾಗದಲ್ಲಿ ಉದ್ಭವ ಆಗ್ತವೆ ಅಂದರೆ ಮೇಲ್ಚಿಪ್ಪು, ಭೂಚಿಪ್ಪು ಏನಿದೆ ಆ ಮೇಲ್ತುಗಟ್ಟಿದೆ ಅಲ್ಲಿ ಮಾತ್ರ ಉದ್ಭವ ಆಗ್ತವೆ. ಹೀಗಾಗಿ ಅದರ ಕೆಳಭಾಗದಲ್ಲಿರ್ತಕ್ಕಂಥ ದ್ರವ ವಸ್ತು ಯಾವುದು? ಎಸ್ತನೋಸ್ಫಿಯರ್ ಇರ್ತಕ್ಕಂಥ ಮ್ಯಾಗ್ಮಾ, ಆ ಮ್ಯಾಗ್ಮಾದ ಮೂಲಕ ಮೂವ್ ಆಗೋದಿಲ್ಲ. ಅಡ್ಡ ಅಲೆಗಳಾಗಿರೋ ಕಾರಣಕ್ಕೋಸ್ಕರ ಇವು ಮೂವ್ ಆಗೋದಿಲ್ಲ ಅಂಥೇಳಿ ಕರಿತೀವಿ. ಓಕೆ, ಸೊ ಆ ಕಾರಣಕ್ಕೋಸ್ಕರ ಇವುಗಳು ಎಂತ ಕರಿತೀವಿ ನಾವು ಅಂದರೆ ದ್ರವ ವಸ್ತುವಿನ ಮೂಲಕ ಇದು ಚಲಿಸೋದಿಲ್ಲ ಅಂಥೇಳಿ ಕರಿತೀವಿ. ಇನ್ನು ಇದ್ರ ಮೇಲೆ ಕೇಳ್ತಕ್ಕಂಥ ಇನ್ನೊಂದು ಪ್ರಶ್ನೆ ಏನಂತಂದರೆ, ಇದರ ವೇಗ ಕಡಿಮೆಯಾಗಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ? ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಅಲೆಗಳು ಅಂಥೇಳಿ ಕರಿತೀವಿ. ಇನ್ನು ಮೂರನೇ ಅಲೆಗಳು ಅಂಥೇಳಿ ಕರಿತೀವಿ. ಯಾವ್ರಿ? ಮೂರನೇ ಅಲೆಗಳು ಅಂತಕ್ಕಂಥದ್ದು ಯಾವುದಪ್ಪ ಅಂತಂದರೆ,
ಮೂರನೇ ಅಲೆಗಳು ಅಂತ ಬಂದಾಗ ಅತಿ ಪ್ರಮುಖವಾಗಿರ್ತಕ್ಕಂಥ ಅಲೆಗಳು ಮೇಲ್ಮೈ ಅಲೆಗಳು. ಇದರ ಮೇಲೆ ಪ್ರಶ್ನೆಗಳು ಬಹಳ ಕೇಳ್ತಾನೆ. ಯಾವ ಅಲೆಗಳು ರೀ? ಮೇಲ್ಮೈ ಅಲೆಗಳು, ಸರ್ಫೇಸ್ ವೇವ್ಸ್. ಮೇಲ್ಮೈ ಅಲೆಗಳು ಅಥವಾ ಸರ್ಫೇಸ್ ವೇವ್ಸ್ ಅಂತೇಳಿ ಕರಿತೀವಿ. ಮೇಲ್ಮೈ ಅಲೆಗಳು ಅಥವಾ ತೃತೀಯ ಅಲೆಗಳು ಅಂತಲೂ ಕೂಡ ಕರೀತಾರೆ. ಯಾವ ಅಲೆಗಳು ಅಂತ ಕರೀತಾರೆ? ತೃತೀಯ ಅಲೆಗಳು ಅಂತಲೂ ಕೂಡ ಕರೀತಾರೆ. ಇದರ ವಿಶೇಷತೆ, ಇದ್ರ ಮೇಲೂ ಪ್ರಶ್ನೆ ಕೇಳ್ತಾನೆ. ನಿಮಗೆ ಪ್ರಾಥಮಿಕ ಅಲೆಗಳಲ್ಲಿ ಪ್ರಶ್ನೆಗಳು ಬರೋದಿಲ್ಲ. ಅಲ್ಲೇನು ಕೇಳ್ತಾನೆ? ಒಂದೇ ಒಂದು ಪ್ರಶ್ನೆ ಕೇಳೋದೇನಂತಂದರೆ, ಪ್ರಾಥಮಿಕ ಅಲೆಗಳಲ್ಲಿ ಭೂಮಿಯ ಮೇಲೆ ಯಾವುದೇ ಹಾನಿಯನ್ನು ಉಂಟು ಮಾಡದೇ ಇರುವ ಅಲೆಗಳು ಯಾವ ಅಂತ ಕೇಳ್ತಾನೆ? ಅವು ಪ್ರಾಥಮಿಕ ಅಲೆಗಳು. ಸ್ವಲ್ಪ ಪ್ರಮಾಣದ ಹಾನಿಯನ್ನು ಉಂಟು ಮಾಡುವ ಅಲೆಗಳು ದ್ವಿತೀಯ ಅಲೆಗಳು, ಹಾಗೂ ದ್ರವ ವಸ್ತುವಿನ ಮೂಲಕ ಚಲಿಸದಿರುವ ಅಲೆಗಳು ದ್ವಿತೀಯ ಅಲೆಗಳು. ಆಯ್ತಾಯ್ತಾ? ಸೊ ಯಾವುಗಳನ್ನು ಅಡ್ಡಲೆ ಏನಂತ ದ್ವಿತೀಯ ಅಲೆಗಳು. ಆದರೆ ಯಾವುದನ್ನು ತಳ್ಳುವ ಅಥವಾ ಕುಲುಕು ಅಲೆಗಳು ಅಂತೇಳಿ ಕರೀತಾರೆ ಪ್ರಾಥಮಿಕ ಅಲೆಗಳು. ಓಕೆ, ಸೊ ಆದರೆ ಇಲ್ಲಿ ಮೇಲ್ಮೈ ಅಲೆಗಳು ಅಂತ ಬಂದಾಗ ಭೂಕಂಪನದ ಅಲೆಗಳಲ್ಲಿ ಅತಿ ಹೆಚ್ಚಿನ ವೇಗವನ್ನು ಹೊಂದಿರುವ ಅಲೆಗಳು, ಅತಿ ಹೆಚ್ಚಿನ ವೇಗವನ್ನು ಹೊಂದಿರುವ ಅಲೆಗಳು ಯಾವ ಅಂತ ಬಂದಾಗ ಅವು ಮೇಲ್ಮೈ ಅಲೆಗಳು ಅಂತೇಳಿ ಕರಿತೀವಿ. ಇವುಗಳ ವೇಗ ಅತಿ ಹೆಚ್ಚಾಗಿರುತ್ತೆ, ಬಹಳ ಸ್ಪೀಡಾಗಿ ಮೂವ್ ಆಗ್ತವೆ. ಹೌದಾ? ಸೊ ಅದೇ ರೀತಿ ಏನಪ್ಪ ಅಂತಾರೆ, ಭೂ ಮೇಲ್ಮೈನಲ್ಲಿ ಅತಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತವೆ, ಅಂತೇಳಿ ಕರಿತೀವಿ. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಓಕೆ, ಸೊ ಭೂ ಮೇಲ್ಮೈನಲ್ಲಿ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವ ಅಲೆಗಳು ಅಂತ ಬಂದಾಗ ಯಾವ್ರಿ? ಮೇಲ್ಮೈ ಅಲೆಗಳು ಅಂತೇಳಿ ಕರಿತೀವಿ. ಇನ್ನು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಭೂಕಂಪನದ ಕೆಲವೊಂದಿಷ್ಟು ಪ್ರದೇಶಗಳ ಬಗ್ಗೆ ಕೇಳ್ತಾನೆ. ನಿಮಗೆ ಮುಂಚೆನೇ ಹೇಳಿದ್ದೆ ನಾನು ನಿಮಗೆ, ಪೆಸಿಫಿಕ್ ಸಾಗರದ ಸುತ್ತಲಿನ ವಲಯವನ್ನು, ಯಾವುದು? ಪೆಸಿಫಿಕ್ ಸಾಗರದ ಸುತ್ತಲಿನ ಪ್ರದೇಶವನ್ನು ನಾವೆಂತ ಕರಿತೀವಿ? ರಿಂಗ್ ಆಫ್ ಫೈರ್ ಅಂತೇಳಿ ಕರಿತೀವಿ. ಓಕೆ, ರಿಂಗ್ ಆಫ್ ಫೈರ್ ಅಂತೇಳಿ ಕರಿತೀವಿ. ಇಲ್ಲಿ ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳಾಗಿರೋ ಯಾವುದು ಅಲೆಗಳಿಲ್ಲ ನಮ್ಗೆ ಸಂಬಂಧಪಡಲ್ಲ. ಆದರೆ ಭೂಕಂಪನ ಅತಿ ಹೆಚ್ಚಾಗಿ ಸಂಭವಿಸ್ತಕ್ಕಂಥ ಒಂದು ಪ್ರದೇಶ ಯಾವುದು ಅಂತಂದರೆ ಪೆಸಿಫಿಕ್ ಸಾಗರದ ಸುತ್ತಲಿನ ವಲಯ. ಅದೇ ರೀತಿ ಭಾರತದಲ್ಲೂ ಕೂಡ ಭೂಕಂಪನದ ವಲಯಗಳನ್ನು ಡಿವೈಡ್ ಮಾಡ್ಕೊಂಡಿದ್ವಿ. ಈ ಹಿಮಾಲಯ ಪರ್ವತವನ್ನು, ಯಾವುದನ್ನು? ಹಿಮಾಲಯ ಪರ್ವತ ಪ್ರದೇಶವನ್ನು ನಾವು ಅತಿ ಹೆಚ್ಚಿನ ಭೂಕಂಪನ ವಲಯ ಅಂತೇಳಿ ಕರಿತೀವಿ. ಭಾರತದಲ್ಲಿ ಅತಿ ಹೆಚ್ಚಿನ ಭೂಕಂಪನ ವಲಯ ಯಾವುದು? ಹಿಮಾಲಯ ಪರ್ವತ ಶ್ರೇಣಿಯ ಒಂದು ಬೆಲ್ಟ್. ಬೆಲ್ಟನ್ನು ನಾವೆಂತ ಕರಿತೀವಿ? ಅತಿ ಹೆಚ್ಚಿನ ಒಂದು ಭೂಕಂಪನ ಪ್ರದೇಶ ಅಂತೇಳಿ ಕರಿತೀವಿ. ಯಾಕಂತಂದರೆ ಅಲ್ಲಿ ಸಬ್ಡಿಕ್ಷನ್ ಆಗ್ತವೆ, ಎರಡು ಭೂಫಲಕಗಳು ಸಂಧಿಸ್ತವೆ. ಸೊ ಹೀಗಾಗಿ ಆ ಪ್ರದೇಶದಲ್ಲಿ ಏನಾಗುತ್ತೆ? ಅತಿ ಹೆಚ್ಚಿನ ಭೂಕಂಪನಗಳು ಸಂಭವಿಸುತ್ತವೆ. ಇನ್ನು ಅದೇ ರೀತಿ ದಕ್ಕನ್ ಪ್ರಸ್ಥಭೂಮಿ, ಇದು ಅಪೋಸಿಟ್ ಇದೆ. ದಕ್ಕನ್ ಪ್ರಸ್ಥಭೂಮಿಯನ್ನು ಏನಂತ ಕರೀತಾರೆ ಅಂದ್ರೆ ಝೀರೋ ಅರ್ತ್ ಕ್ವಿಕ್ ಝೋನ್ ಅಂತ ಹೇಳಿ ಕರೀತಾರೆ. ಯಾವುದನ್ನು? ದಕ್ಕನ್ ಪ್ರಸ್ಥಭೂಮಿಯನ್ನು. ದಕ್ಷಿಣ ಭಾರತ ಏನು ಪ್ರಸ್ಥಭೂಮಿ ಇದೆ, ಆ ಪ್ರಸ್ಥಭೂಮಿಯನ್ನು ಝೀರೋ ಅರ್ತ್ ಕ್ವಿಕ್ ಝೋನ್ ಅಂತೇಳಿ ಕರಿತೀವಿ. ಯಾಕೆ? ಇಲ್ಲಿ ಯಾವುದೇ ಭೂಕಂಪನಗಳು ಸಂಭವಿಸಲ್ಲ. ಯಾಕೆ ಭೂಕಂಪನಗಳು ಸಂಭವಿಸಲ್ಲ ಅಂತಂದರೆ, ಯಾಕೆ ಭೂಕಂಪನಗಳು ಸಂಭವಿಸಲ್ಲ ಅಂತಂದರೆ, ಇಲ್ಲಿ ಒಂದು ಜ್ವಾಲಾಮುಖಿಯ ಸ್ಫೋಟನೆಯಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಶಿಲಾ ಪದರ ಇದೆ, ಬಸಾಲ್ಟ್ ಶಿಲೆಯ ಪದರು. ಆ ಬಸಾಲ್ಟ್ ಶಿಲೆಯ ಪದರು ಗಟ್ಟಿಯಾಗಿರ್ತಕ್ಕಂಥ ಶಿಲೆ ಅದು. ಆ ಗಟ್ಟಿಯಾಗಿರೋ ಶಿಲೆ ಇರೋ ಕಾರಣಕ್ಕೋಸ್ಕರ ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಭೂಕಂಪ ಮತ್ತು ಜ್ವಾಲಾಮುಖಿಗಳು ಸಂಭವಿಸಲ್ಲ. ಹೀಗಾಗಿ ದಕ್ಕನ್ ಪ್ರಸ್ಥಭೂಮಿಯನ್ನು ನಾವು ಝೀರೋ ಅರ್ತ್ ಕ್ವಿಕ್ ಝೋನ್ ಅಂತೇಳಿ ಕರಿತೀವಿ ಭಾರತದಲ್ಲಿ. ಓಕೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಭಾರತವನ್ನು ಕನ್ಸಿಡರ್ ಮಾಡಿದಾಗ ಹಿಮಾಲಯ ಪರ್ವತ ಶ್ರೇಣಿ ಆಗಿರ್ಬೋದು, ಕೇಂದ್ರ ಉನ್ನತ ಪ್ರದೇಶ ಸೆಂಟ್ರಲ್ ಐಲ್ಯಾಂಡ್, ಸೊ ಅಲ್ಲೂ ಕೂಡ ಭೂಕಂಪನಗಳು ಸಂಭವಿಸ್ತವೆ. ಅಂದರೆ ನರ್ಮದಾ ಕಣಿವೆ ಅಂತೇಳಿ ಕರಿತೀವಿ ನೋಡ್ರಿ, ನರ್ಮದಾ ನದಿ ಕಣಿವೆ. ಯಾಕೆ ನರ್ಮದಾ ನದಿ ಕಣಿವೆ ನಿರ್ಮಾಣ ಆಗಿದೆ ಅಂತ ಅನ್ನೋದಾದರೆ, ಅಂತಂದರೆ ಅಲ್ಲಿ ಏನಾಗಾದರೆ ಭೂಫಲಕಗಳ ಮೂಮೆಂಟ್ ಆಗ್ತಿದೆ, ಚಲನೆ ಆಗ್ತಿದೆ. ಅಪ್ಲಿಫ್ಟ್ ಮತ್ತು ಡೌನ್ ಥ್ರೋನ್ ಒಂದು ಕಾನ್ಸೆಪ್ಟ್ ಬರುತ್ತೆ ನಮಗೆ. ಅಪ್ಲಿಫ್ಟ್ ಮತ್ತು ಡೌನ್ ಥ್ರೋನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತೈತಿ, ಅಥವಾ ಭೂಫಲಕಗಳ ಮೇಲೆತ್ತಲ್ಪಡುವಿಕೆ ಅಂತ ಒಂದು ಕಾನ್ಸೆಪ್ಟ್ ಬರ್ತೈತಿ. ಓಕೆ, ದಕ್ಷಿಣ ಭಾರತ ಯಾವ ರೀತಿ ನಿರ್ಮಾಣ ಆಗಿದೆ ಅಂದರೆ ಭೂಫಲಕಗಳ ಮೇಲೆತ್ತಲ್ಪಡುವಿಕೆಯಿಂದ ನಿರ್ಮಾಣ ಆಗಿದೆ. ಕರ್ನಾಟಕದ ದ್ವೀಪಗಳು ಯಾವುದರಿಂದ ನಿರ್ಮಿತಗೊಂಡಿದ್ದಾವೆ? ಭೂಫಲಕಗಳ ಮೇಲೆತ್ತಲ್ಪಡುವಿಕೆಯಿಂದ ನಿರ್ಮಿತಗೊಂಡಿದ್ದಾವೆ. ಅದೇ ರೀತಿ ಕರ್ನಾಟಕದ ಒಂದು ಅಥವಾ ದಕ್ಷಿಣ ಭಾರತ ನದಿಗಳು ಪೂರ್ವಕ್ಕೆ ಇರಲು ಮುಖ್ಯ ಕಾರಣ ಇದು.
ಭೂಫಲಕಗಳ ಮೇಲೆತ್ತಲ್ಪಡುವಿಕೆ. ಸೊ ಹಲವಾರು ಒಂದು ಕಾರಣಗಳು ಬರ್ತವೆ, ಅಲ್ಲಿ ಬಂದಾಗ ಅದ್ರ ಬಗ್ಗೆ ಕ್ಲಾರಿಫೈ ಕೊಡ್ತೀನಿ ನಿಮಗೆ. ಆದರೆ ಸೊ ಭೂಕಂಪನ ಅಂತ ಬಂದಾಗ ದಖನ್ ಪ್ರಸ್ಥಭೂಮಿಯನ್ನು ನಾವೆಂತ ಕರಿತೀವಿ, ಝೀರೋ ಅರ್ಥಕ್ವಿಕ್ ಝೋನ್ ಅಂತೇಳಿ ಕರಿತೀವಿ. ಹಿಮಾಲಯ ಪರ್ವತವನ್ನು ಅತಿ ಹೆಚ್ಚು ಭೂಕಂಪನ ಪ್ರದೇಶ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಸೊ ಕೇಂದ್ರ ಉನ್ನತ ಪ್ರದೇಶದಲ್ಲೂ ಕೂಡ ಅತಿ ಹೆಚ್ಚು ಭೂಕಂಪನ ಸಂಭವಿಸ್ತವೆ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅದು ಏನಾಗುತ್ತೆ, ಅಪ್ಲಿಫ್ಟ್ ಮತ್ತು ಡೌನ್ ಥ್ರೋನ್ ಆಗಬೇಕಾದ್ರೆ ಅಪ್ಲಿಫ್ಟ್ ಮತ್ತು ಡೌನ್ ಥ್ರೋನ್ಗಳ ಒಂದು ಕಾರ್ಯಾಚರಣೆಯಿಂದ ಭೂಫಲಕಗಳ ಮೇಲೆತ್ತಲ್ಪಡುವಿಕೆ ಮತ್ತು ಕೆಳತಳ್ಳಲ್ಪಡುವಿಕೆಯ ಒಂದು ಕಾರ್ಯಾಚರಣೆಯಿಂದ ಅತಿ ಹೆಚ್ಚು ಭೂಕಂಪನಗಳು ಸಂಭವಿಸ್ತವೆ. ಅದರ ಜೊತೆಗೇ ಭಾರತದಲ್ಲಿ ಸೊ ಕಂಡು ಬರ್ತಕ್ಕಂತಹ ಕೆಲವೊಂದಿಷ್ಟು ಭೂಕಂಪನ ಮಾಪನ ಕೇಂದ್ರಗಳಿದ್ದಾವೆ. ಭೂಕಂಪನ ಮಾಪನ ಕೇಂದ್ರಗಳಿದ್ದಾವೆ. ಸೊ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಭೂಕಂಪನ ಮಾಪನ ಕೇಂದ್ರಗಳಂತಂದರೆ, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಭೂಕಂಪನ ಮಾಪನ ಕೇಂದ್ರಗಳಂತಂದರೆ ಒಂದೇನಪ್ಪ ಅಂತಂದರೆ ಪುಣೆ ಅಂತೇಳಿ ಕರಿತೀವಿ. ಮಹಾರಾಷ್ಟ್ರದ ಪುಣೆ ಮತ್ತು ಕೊಲಾಬ. ಪುಣೆ ಮತ್ತು ಕೊಲಾಬದಲ್ಲಿ ಭೂಕಂಪನ ಮಾಪನ ಕೇಂದ್ರಗಳಿದ್ದಾವೆ. ಅದರ ಜೊತೆಗೇನೆ ಕರ್ನಾಟಕದ ಗೌರಿಬಿದನೂರು ಮತ್ತು ಕಲಬುರಗಿಯ ಚಿಂಚೋಳಿ ಅಧ್ಯಯನ ಕೇಂದ್ರ, ಭೂಕಂಪನ ಮಾಪನ ಮತ್ತು ಅಧ್ಯಯನ ಕೇಂದ್ರಗಳು. ಓಕೆ, ಸೊ ಕರ್ನಾಟಕದ ಗೌರಿಬಿದನೂರು ಮತ್ತು ಚಿಂಚೋಳಿ. ನೆಕ್ಸ್ಟು ತಮಿಳುನಾಡಿನ ಕೊಡೈಕೆನಲ್. ಇದೊಂದು ಗಿರಿಧಾಮ, ಗೊತ್ತಿರಲಿ ನಿಮಗೆ. ಕೊಡೈಕೆನಲ್, ಊಟಿ ಕೊಡೈಕೆನಲ್ ಕೇಳಿರ್ಬೋದು, ಗಿರಿಧಾಮ. ಓಕೆ, ತಮಿಳುನಾಡಿನ ಕೊಡೈಕೆನಲ್. ಉತ್ತರಾಖಂಡ್ನ ಡೆಹ್ರಾಡೂನ್ ಅಂತೇಳಿ ಕರಿತೀವಿ. ಸೊ ಏನಪ್ಪ ಅಂತಂದರೆ ಈ ರೀತಿ ಏನಾಗುತ್ತೆ ಅಂತಂದರೆ, ಸೊ ಭಾರತದಲ್ಲಿ ಓಕೆ, ಈ ರೀತಿ ಭಾರತದಲ್ಲಿ ಹಲವಾರು ಭೂಕಂಪನ ಮಾಪನ ಕೇಂದ್ರಗಳಿದ್ದಾವೆ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ಭೂಕಂಪನಕ್ಕೆ ಸಂಬಂಧಿಸ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು. ಓಕೆ, ಸೊ ಯಾರು ಇನ್ನೂ ಕೂಡ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಜಾಯ್ನ್ ಆಗಲು ಎಲ್ಲರೂ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ನಿಮ್ಮ ಮಾಹಿತಿಯನ್ನು ಶೇರ್ ಮಾಡಿರಿ. ಅದ್ರ ಜೊತೆಗೇ ಏನಪ್ಪ ಅಂತ ನಿನ್ನೆ ಕೇಳ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋಕ್ಕಾಗಿಲ್ಲ, ಅದನ್ನು ನಾಳೆ ಕ್ಲಾಸಲ್ಲಿ ಉತ್ತರ ಕೊಡ್ತೀನಿ. ಯಾಕಂದರೆ ಒಂದು ಸಮಯದ ಅಭಾವ ಇರೋ ಕಾರಣಕ್ಕೋಸ್ಕರ ನನಗೆ ನಾಳೆ ಕ್ಲಾಸಲ್ಲಿ ಕಂಪಲ್ಸರಿಯಾಗಿ ಇವತ್ತಿನ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಓಕೆನಾ, ಇವತ್ತಿನ ಒಂದು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ನಾಳೆಗೆ ಸೊ ಕಂಪ್ಲೀಟಾಗಿ ಹೇಳ್ತೀನಿ, ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ಓಕೆ, ಸೊ ಅದ್ರ ಜೊತೆಗೇ ಏನಪ್ಪ ಅಂತಂದರೆ ಇವತ್ತಿನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಾಳೆಗೆ ನಿಮಗೆ ಡಿಸ್ಕಷನ್ ಮಾಡ್ತೀವಿ. ಯಾರಿಗೆ ಏನೇನು ಪ್ರಶ್ನೆಗಳಿದಾವೆ ಏನಪ್ಪ ಅಂದರೆ ವಿಶ್ವದರ್ಶನ ಟೆಲಿಗ್ರಾಮ್ ಗ್ರೂಪಲ್ಲಿ, ಓಕೆ, ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಿಗೆ ಪ್ರಶ್ನೆಯನ್ನು ಹಾಕಿರಿ. ಅದ್ರ ಜೊತೆಗೇ ನಿಮ್ಮ ಒಂದು ಪ್ರೋತ್ಸಾಹ ಇದೇ ರೀತಿ ಇರಲಿ. ಸೊ ನಾಳೆ ಮತ್ತೆ PPT ಒಂದಿಗೆ ಚೆನ್ನಾಗಿರೋ PPT ಒಂದಿಗೆ ಬರ್ತಿದ್ದೀನಿ. ಇನ್ನೂ ಹಲವಾರು ಹೊಸ ಕಾನ್ಸೆಪ್ಟ್ಗಳನ್ನು ಜಿಯೋಗ್ರಫಿಯಲ್ಲಿ ನಿಮ್ಮ ಮುಂದೆ ತೆಗೆದು ಬರ್ತೀನಿ. ಓಕೆ, ಸೊ ಅದ್ರ ಜೊತೆಗೇ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಕೂಡ ಸ್ಟಾರ್ಟ್ ಆಗಿದ್ದಾವೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ KS ಆಗಬೇಕು ಅಥವಾ PS ಆಗಬೇಕು ಅಥವಾ ಅದು ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಆಫ್ಲೈನ್ ಕ್ಲಾಸಿಗೆ ಬಂದು ನೀವು ಕೂಡ ಜಾಯ್ನ್ ಆಗ್ಬೋದು. ಓಕೆ, ಸೊ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್.